ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ನಮಸ್ತೆ ವೀಕ್ಷಕರೇ, ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾವಿ. ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನವಜಾತ ಶಿಶುಗಳ ಪೋಷಣೆ, ಬೆಳವಣಿಗೆ, ಆರೋಗ್ಯ ಸಮಸ್ಯೆ ಸಾಕಷ್ಟು ಮಾಹಿತಿನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಇವತ್ತು ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರಾದಂತಹ ಡಾಕ್ಟರ್ ಮೇಘನಾ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ನಿಮ್ಗೆ ನವಜಾತ ಶಿಶುಗಳ ಕುರಿತು ಸಾಕಷ್ಟು ಮಾಹಿತಿನ ನೀಡ್ತಾರೆ. ಮತ್ತಿಗೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಮೊದ್ಲಿಗೆ ಹೇಳ್ಬೇಕಂದ್ರೆ ತಾಯಿಯ ಎದೆ ಹಾಲು ತಗೋಣ. ಏಕೆಂದ್ರೆ ತಾಯಿಯ ಎದೆ ಹಾಲನ್ನ ನಾವು ಅಮೃತಕ್ಕೆ ಹೋಲಿಸ್ತೀವಿ. ಯಾಕೆಂದ್ರೆ ಒಂದು ಪೋಷಕಾಂಶ ಇರ್ಬೋದು, ರೆಸಿಸ್ಟೆನ್ಸ್ ಪವರ್ ಇರ್ಬೋದು, ಪ್ರತಿಯೊಂದು ಮಗುವಿಗೆ ತಾಯಿಯ ಹಾಲಿಂದ ಸಿಗುತ್ತೆ ಅಂತಾನೆ ಹೇಳ್ತೀವಿ. ಈ ಮಗು ಹುಟ್ಟಿದ ಎಷ್ಟು ಗಂಟೆ ಒಳಗಡೆ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನ ನೀಡ್ಬೇಕಾಗಿರುತ್ತೆ? ತಾಯಿ ಮಗು ಡೆಲಿವರಿ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ಅಂತ ಹೇಳ್ತೀವಿ. ಹುಟ್ಟಿದ ತಕ್ಷಣ ತಾಯಿ ಹಾಲು ನೀಡೋದು ಮಗುಗೆ ಒಳ್ಳೆಯದು. ಅಟ್ಲೀಸ್ಟ್ ವಿತ್ ಇನ್ 1 hour ಆಫ್ ಬರ್ತ್, ದಟ್ ಇಸ್ ದ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಈಗ 1 ಗಂಟೆ ಒಳಗಡೆ ಮಗುಗೆ ತಾಯಿ ಹಾಲು ನೀಡೋದು ಒಳ್ಳೇದು. ಇವಾಗ 1 ಗಂಟೆ ಒಳಗಡೆ ಈಗ ನಾವು ತಾಯಿ ಹಾಲನ್ನ ನೀಡ್ಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದ್ ಕಡೆ ಏನಂತ ಅಂದ್ರೆ ಜೇನುತುಪ್ಪ ತಿನ್ಸೋದು, ಈ ತರ ಎಲ್ಲ ಪದ್ಧತಿಗಳಿರುತ್ತೆ. ಅದ್ರ ಬಗ್ಗೆ ಹೇಗೆ? ಅದು ಸ್ವಲ್ಪ ಕೆಲವೊಂದ್ ಕಡೆ ಪ್ರಾಕ್ಟೀಸಸ್ ಇದೆ. ಮಗು ಹುಟ್ಟಿದ ತಕ್ಷಣ ಫಸ್ಟ್ ಸಕ್ಕರೆ ಕುಡಿಸ್ಬೇಕು, ಇಲ್ಲ ಜೇನುತುಪ್ಪ ತಿನ್ಸ್ಬೇಕು ಅಂತ. ಇದೆಲ್ಲ ಮಾಡೋದಷ್ಟು ಒಳ್ಳೇದಲ್ಲ. ಏನಕ್ಕಂದ್ರೆ ಮಗು ಇನ್ನ ಹೊಸ ನ್ಯೂ ಬಾರ್ನ್ ಬೇಬೀಸ್ ಏನಿರ್ತದೆ, ಬೇಬೀಸ್ಗೆ ಇನ್ನು ಗಂಟೆ ಡೆವಲಪ್ಮೆಂಟ್ ಇರುತ್ತೆ, ಅಥವಾ ಅದ್ರ ಕೆಲವೊಂದು ಎಂಜೈಮ್ಸ್ ಬೇಕಾಗಿರುತ್ತೆ ತಿಂದಿರೋದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ. ಆ ಎಂಜೈಮ್ಸ್ ಇನ್ನ ಬಂದಿರಲ್ಲ, ಇನ್ನು ಅದು ಏನು ಡೆವಲಪ್ ಆಗೋ ಸ್ಟೇಜಸ್ ಅಲ್ಲಿ ಇರ್ತದೆ. ಸೊ ಓನ್ಲಿ ಮಗು ಏನ್ ಡೈಜೆಸ್ಟ್ ಮಾಡ್ಕೋಬಹುದು ಅಂದ್ರೆ ಅದು ಬರೀ ತಾಯಿ ಎದೆ ಹಾಲು ಅಷ್ಟೇ. ಅದರಿಂದ ಅದನ್ನ ಮಾತ್ರ ಕೊಡೋದು ಒಳ್ಳೇದು. ಈಗ ಎಷ್ಟು ತಿಂಗಳವರೆಗೆ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನ ಯೂಶಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಮೊದಲನ 6 ತಿಂಗಳಿಗೆ ಬರೀ ತಾಯಿ ಹಾಲು ಬಿಟ್ಟು ಬೇರೆ ಏನು ಕುಡ್ಸಂಗಿಲ್ಲ. ಇವನ್ ನೀರ್ ಸಹ ಕುಡ್ಸಂಗಿಲ್ಲ ಮಗುಗೆ. 6 ತಿಂಗಳ ನಂತರ ಪೌಷ್ಟಿಕ ಆಹಾರಗಳ ಜೊತೆ, ಕಾಂಪ್ಲಿಮೆಂಟರಿ ಫೀಡಿಂಗ್ ಜೊತೆ ತಾಯಿ ಹಾಲನ್ನು ಕಂಟಿನ್ಯೂ ಮಾಡ್ಬೇಕು. ತಾಯಿ ಹಾಲನ್ನ ಮಿನಿಮಮ್ 2 years ಆಫ್ ಏಜ್, 2 ವರ್ಷ ತುಂಬಾ ತನಕ ತಾಯಿ ಹಾಲನ್ನ ಕೊಡ್ಬೇಕಾಗುತ್ತೆ. ಈಗ ಕೆಲವೊಬ್ಬರಿಗೆ ಏನು ಹಾಲು ಉತ್ಪತ್ತಿ ಆಗಲ್ಲ ಅನ್ನೋ ಸಮಸ್ಯೆಗಳನ್ನ ಕೇಳಿರ್ತೀರಾ. ಸೊ ಏನ್ ರೀಸನ್ ಪರ್ಟಿಕ್ಯುಲರ್ ಆಗಿ? ಹಲವಾರು ಕಾರಣಗಳಿರುತ್ತೆ. ಯೂಶಲಿ ಒಂದು ಹೆಲ್ದಿ ಬೇಬಿ ಹುಟ್ಟಿದೆ ಮಗು, ನೀಟಾಗಿ 9 ತಿಂಗಳು ತುಂಬಿ ಹುಟ್ಟಿದೆ ಮಗು, ಮದರ್ಗು ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಕೆಲವೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಆತರ ಏನು ತೊಂದರೆಗಳಿಲ್ಲ ಅಂದ್ರೆ ಮಗುದು ಯೂಶಲಿ ಬರ್ತ್ ವೆಯ್ಟ್ ಚೆನ್ನಾಗಿದೆ ಅಂದ್ರೆ ಫೀಡಿಂಗ್ ಚೆನ್ನಾಗಿ ಬಂದೇ ಬರ್ತದೆ ತಾಯಿಗೆ. ಅದ್ರ ಮಗು ಎಷ್ಟು ಸಕ್ ಮಾಡ್ತದೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳ್ತೀವಿ ತಾಯಿಗೆ. ಸೊ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಚೆನ್ನಾಗಿ ಹಾಲು ಬರುತ್ತೆ. ಏನಾದ್ರು ಮದರ್ಸ್ಗೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಮದರ್ಗೆ ತುಂಬಾ ವೀಕಿ ಜಾಸ್ತಿ ಆಗಿರೋದು, ಅಥವಾ ಮದರ್ ಏನಾದ್ರು ಹಲವಾರು ಕಂಡೀಷನ್ಸ್ ಗಳಿಗೆ ಅದ್ರ ರಿಲೇಟೆಡ್ ಮಾತ್ರೆಗಳು ತಗೋತಾ ಇರೋದು, ಆತರ ಮದರ್ಸ್ ಅಷ್ಟೇ ಸ್ವಲ್ಪ ಹಾಲು ಕಮ್ಮಿ ಆಗಿರೋದು, ಅಥವಾ ಮದರ್ಸ್ಗೆ ಏನಾದ್ರು ಕೆಲವೊಂದು ತೊಂದರೆಗಳಿರುತ್ತೆ, HIV ಇರುತ್ತೆ, ಆತರ ಇದ್ದ ಮದರ್ಸ್ ಅಲ್ಲಿ ಹಾಲು ಕಮ್ಮಿ ಆಗೋ ಚಾನ್ಸಸ್ ಇದೆ. ಲೈಕ್ ಥೈರಾಯ್ಡ್ ಅಥವಾ ಶುಗರ್ ಪೇಷಂಟ್ಸ್ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಹೈಪೋಥೈರಾಯ್ಡ್ ಅಂದ್ರೆ ಮದರ್ಸ್ ಯೂಶಲಿ ಕಾಮನ್ ಆಗಿ ಬರೋದು ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಲೆವೆಲ್ಸ್ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ. ಅದರಿಂದ ಹಾಲ್ ಸೆಕ್ರೇಷನ್ ಏನಂತ ಎಫೆಕ್ಟ್ ಚೇಂಜಸ್ ಏನು ಆಗಲ್ಲ. ಬಟ್ ಏನಾಗುತ್ತೆ, ಈ ಥೈರಾಯ್ಡ್ ಮಾನಿಟರ್ ಮಾಡ್ತಾರೆ ಪ್ರೆಗ್ನೆಂಟ್ ಇವಾಗ ಮದರ್ಸ್. ಥೈರಾಯ್ಡ್ ಲೆವೆಲ್ ಎಷ್ಟಿದೆ, ಅದಕ್ಕೆ ಏನಾದ್ರು ಮಾತ್ರೆಗಳು ಬೇಕಾಗುತ್ತೆ, ಅದನ್ನ ನೋಡ್ಕೊಂತಾರೆ. ಆ ಲೆವೆಲ್ಸ್ ನಾರ್ಮಲ್ ಆಗಿ ಇಟ್ಕೊಂಡ್ರೆ ಅದರಿಂದ ಮಕ್ಳಿಗೆ ಏನು ಅಷ್ಟು ಎಫೆಕ್ಟ್ ಇಲ್ಲ. ಹಂಗೇನೆ ಶುಗರು ಅಷ್ಟೇ. ಮಗು ಯೂಶಲಿ ಮದರ್ಸ್ಗೆ ಶುಗರ್ ಸ್ಟಾರ್ಟ್ ಆಗೋದು 1 6 to 7 ಅಂತ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಆ ಪೀರಿಯಡ್ ಬರೀ ಮದರ್ ಪ್ರೆಗ್ನೆಂಟ್ ಆಗೋ ಪೀರಿಯಡ್ ಅಲ್ಲಿ ಅಷ್ಟೇ ಡಯಾಬಿಟೀಸ್ ಕಾಣುತ್ತೆ, ಹಾರ್ಮೋನಲ್ ವೇರಿಯೇಷನ್ಸ್ ಇಂದ. ಅದಾದ್ಮೇಲೆ ಶಿ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಮೋಸ್ಟ್ ಆಫ್ ದ ಮದರ್ಸ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಸ್ವಲ್ಪ ಮದರ್ಸ್ ಅಷ್ಟೇ ಡಯಾಬಿಟೀಸ್ ಕಂಟಿನ್ಯೂ ಆಗ್ತದೆ. ಆತರ ಮದರ್ಸ್ ಅವ್ರಿಗೂ ಅಷ್ಟೇ ಶುಗರ್ಸ್ ನ ಚೆಕ್ ಮಾಡಿಸ್ಕೊಳ್ತಾ ಇರ್ಬೇಕು ಫ್ರೀಕ್ವೆಂಟ್ಲಿ. ಅದ್ರ ರಿಲೇಟೆಡ್ ಮೆಡಿಕೇಶನ್ಸ್ ನ ಕೊಡ್ತಾರೆ. ಆತರ ಕಂಟ್ರೋಲ್ ಡಯಾಬಿಟೀಸ್ ಅಂದ್ರೆ ಡಯಾಬಿಟೀಸ್ ಇದ್ರೂ ಕಂಟ್ರೋಲ್ ಇಟ್ಕೊಂಡಿದ್ರೆ ಬ್ಲಡ್ ಶುಗರ್ಸ್ ನ ತುಂಬಾ ಲಾರ್ಜ್ ಕಾಂಪ್ಲಿಕೇಶನ್ಸ್ ಬೇಬೀಸ್ ಅಲ್ಲಿ ಕಾಣಲ್ಲ. ಇಲ್ಲ ಅಂದ್ರೆ ಮದರ್ಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಏನಾರಿದ್ರೆ ಮಕ್ಕಳಿಗೆ ಹಾರ್ಟ್ ತೊಂದರೆ ಆಗೋದು, ತುಂಬಾ ದಪ್ಪ ಮಗು ಹುಟ್ಟೋದು, ಈ ತರ ಆಗೋ ಚಾನ್ಸಸ್ ಇದೆ. ಈಗ ಒಂದು ಮಗುವಿಗೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡ್ಬೋದು?
ಮಗು ಹೆಂಗ್ ಗೊತ್ತಾಗಿದೆ ಫೀಡಿಂಗ್ ಈಗ ನಾವು ಕೊಡ್ತಾ ಇರೋದು ಸಾಕಾಗ್ತಾ ಇದೆಯಾ ಇಲ್ವಾ ಅಂದ್ರೆ, ಒಂದು ಕಾನ್ಸ್ಟೆಂಟ್ ವೇಟ್ ಗೇನ್ ಇರ್ಬೇಕು ನಮ್ದು. ಅಂದ್ರೆ ಪ್ರತಿದಿನ ಎಷ್ಟೆಷ್ಟು ತೂಕ ಅಂತ ಬರ್ಬೇಕು ಮಗು, ಅದನ್ನ ನೋಡ್ಬೇಕು. ಆಮೇಲೆ ಫೀಡ್ ಆದ್ಮೇಲೆ ಮಗು ಅಟ್ಲೀಸ್ಟ್ 2 to 3 hours ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಒಂದ್ ದಿನಕ್ಕೆ 4 to 5 times ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಇರ್ಬೇಕು ಮಗು. ಆ ತರ ತುಂಬಾ ಕ್ರಾಂಕಿ ಆಗಿ ಯಾವಾಗ್ಲೂ ಅಳ್ತಾ ಇದೆ ಮಗು ಫೀಡಿಂಗ್ ಗೋಸ್ಕರ, ಅದೆಲ್ಲ ಕ್ಯೂಸ್ ಅಂತ ಹೇಳ್ತೀವಿ. ಅದರ ಇರುವ ಮಕ್ಳಿಗೆ ಹಾಲು ಸಾಕಾಗ್ತಿಲ್ಲ ಅಂತ ತಗೊಂತೀವಿ. ಈ ತರ ನೀಟಾಗಿ ಮಲ್ಕೊಂತಾ ಇದೆ, ಸ್ಲೀಪಿಂಗ್ ಟೈಮ್ ಸರಿ ಇದೆ ಮಗುದು, ಫೀಡ್ ಮಾಡಾದ್ಮೇಲೆ ಸ್ಲೀಪ್ ಮಾಡ್ತಿದೆ, ಯೂರಿನ್ ಕರೆಕ್ಟ್ ಆಗಿ 5 to 6 times ಮಾಡ್ತಿದೆ ಪರ್ ಡೇ ಅಂತ ಇದ್ರೆ ಹಾಲು ಸಾಕಾಗ್ತದೆ ಅಂತ ತಗೊಂಡು. ಇವಾಗ ನೀವ್ ಹೇಳಿದ್ರಿ ಮಗುವಿಗೆ 6 ತಿಂಗಳವರೆಗೆ ತಾಯಿ ಹಾಲನ್ನ ನೀಡಬೇಕಾಗತ್ತೆ ಅಂತ ಹೇಳಿದ್ರಿ. ಇವಾಗ ಏನಂತ ಅಂತ ಹೇಳಿದ್ರೆ ಎಲ್ಲರೂ ಬಿಸಿ ಸ್ಕೆಡ್ಯೂಲ್ ವರ್ಕಿಂಗ್ ವುಮೆನ್ಸ್ ಗಳಿರುತ್ತೆ, ಬರೀ 6 months ಅಷ್ಟೇ ಅವರಿಗೆ ಲೀವ್ ಕೊಟ್ಟಿರ್ತಾರೆ. ಅಂತ ತಾಯಂದಿರು ಯಾವ ರೀತಿ ಮಾಡ್ಬೇಕು? ಇರ್ತವೆ. ಸೊ 6 months ಮೆಟರ್ನಿಟಿ ಲೀವ್ ಸಿಗ್ತದೆ. ಅವಾಗ ನೀವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಹೇಳ್ದಂಗೆ ತಾಯಿ ಹಾಲಿನಿಂದ ಅದಾದ್ಮೇಲೆ ತಾಯಿ ಹಾಲು ಪೂರ್ತಿ ನಿಲ್ಸ್ಬೇಕು ಅಂತ ಏನಿಲ್ಲ. ವರ್ಕಿಂಗ್ ಮದರ್ಸ್ ನಿಮ್ಗೆ ಆಗಿದ ಟೈಮ್ ಅಲ್ಲಿ ಸ್ಟೇಯಿಂಗ್ ನಿಯರ್ ಅಂದ್ರೆ ನಿಮ್ ಮನೆ ಮತ್ತೆ ಆಫೀಸ್ ವರ್ಕ್ಸ್ ಏನಿದೆ ಅದ್ ಹತ್ರದಲ್ಲೇ ಇದ್ದೀರಾ ಅಂದ್ರೆ ಫ್ರೀ ಟೈಮ್ ಅಲ್ಲಿ ಬಂದು ಹಾಲು ಕುಡ್ಸಿ ಹೋಗ್ಬೋದು. ಇಲ್ಲಾಂದ್ರೆ ಹಾಲ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಲ್ನ ತೆಗೆದು ನಾರ್ಮಲ್ ಒಂದು ಸ್ಟೀಲ್ ಕಂಟೈನರ್ಸ್ ಅಲ್ಲಿ ನೀವು ಇಟ್ರೆ ರೂಮ್ ಟೆಂಪರೇಚರ್ ಅಲ್ಲಿ 4 to 5 hours ಇರ್ಬೋದು. ಸೊ ಅದನ್ನೇ ಫೀಡ್ ಮಾಡ್ಬೋದು ಮಗುಗೆ. ಇನ್ ಕೇಸ್ ಇವನ್ ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಯೂಶಲಿ ಆತರ ಮಾಡೋದ್ರಿಂದ ತಾಯಿ ಹಾಲು ಕುಡ್ಸೋದ್ರಿಂದ ಒಳ್ಳೇದು. ಸಾಧ್ಯನೇ ಆಗ್ತಾ ಇಲ್ಲ ಮಕ್ಳಿಗೆ ಅಥವಾ ಹಾಲ್ ಸೆಕ್ರೇಷನ್ ತುಂಬಾ ಕಮ್ಮಿ ಇದೆ ಅಂದ್ರೆ ಬೆಟರ್ ಟು ಕನ್ಸಲ್ಟ್ ಒನ್ ಗೈನಕಾಲಜಿಸ್ಟ್ ಆರ್ ಪೀಡಿಯಾಟ್ರಿಷಿಯನ್. ಅವ್ರು ರಿಲೇಟೆಡ್ ಮಗುಗೆ ಸೆಕ್ರೇಷನ್ ಹಾಲ್ ಸಾಕಾಗ್ತಾ ಇದೆಯಾ ಅಲ್ವಾ ಅಂತ ಅನ್ಕೊಂಡು ಬೇರೆ ಏನಾದ್ರು ಆಹಾರಗಳು ಕೊಡ್ಬೋದಾ ಇರತ್ತೆ ಅದ್ರ ಬಗ್ಗೆ. ಈಗ ಹಾಲ್ ಸಾಕಾಗ್ತಿಲ್ಲ ಅಂದಾಗ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಪೌಡರ್ ಹಾಲನ್ನ ಈಗ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಅದು ಎಷ್ಟು ಬೆಟರ್? ಪೌಡರ್ ಹಾಲು ಯೂಶಲಿ ನೀವು ಮೆಡಿಕಲಿ ಪ್ರಿಸ್ಕ್ರೈಬ್ ಮಾತ್ರ ತಗೊಳ್ಳೋದು. ಅದು ಯೂಶಲಿ ಅದನ್ನು ಅಷ್ಟೇ ನಾವು ಪೀಡಿಯಾಟ್ರಿಷಿಯನ್ಸ್ ಬರ್ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು. ಅದು ಯಾವಾಗ ಕೊಡ್ಬೇಕು, ಹೆಂಗ್ ಮಾಡ್ಬೇಕು, ಪೌಡರ್ ಹಾಲಿನ ಹೆಂಗ್ ಪ್ರಿಪೇರ್ ಮಾಡ್ಬೇಕು ಅದೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಅವ್ರು ಹೇಳಿದ ಟೈಮು ಎಷ್ಟು ಪೀರಿಯಡ್ ಹೇಳಿರ್ತಾರೆ ಅವಾಗ ಮಾತ್ರ ಕೊಡೋದು ಒಳ್ಳೇದು. ಅದನ್ನ ಫುಲ್ ತಾಯಿ ಹಾಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ಪೂರ್ತಿ ತಾಯಿ ಹಾಲೇ ನಿಲ್ಸ್ಬಿಟ್ಟು ಬರೀ ಪೌಡರ್ ಹಾಲು ಕೊಡೋದು ಅಷ್ಟು ಒಳ್ಳೇದಲ್ಲ. ದಟ್ ಇಸ್ ಜಸ್ಟ್ ಅ ಸಬ್ಸ್ಟಿಟ್ಯೂಟ್. ಯಾವಾಗ ತಾಯಿ ಹಾಲು ಕಮ್ಮಿ ಬರ್ತಾ ಇದೆ, ತಾಯಿ ಹಾಲು ಕೆಲವೊಂದು ಕಾರಣಗಳಿಂದ ಕೊಡಕ್ ಆಗ್ತಾ ಇರಲ್ಲ ಮಗುಗೆ, ಅಂತ ಇರೋ ಮಕ್ಳಿಗೆ ಮಾತ್ರ ನಾವು ಪೌಡರ್ ಹಾಲು ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಅದು ಹೆಂಗೆ ಅಡ್ವೈಸ್ ಮಾಡಿರ್ತಾರೆ ಡಾಕ್ಟರ್ ಹಂಗ್ ತಗೊಳ್ಳೋದು ದಟ್ ಇಸ್ ಹೆಲ್ಪ್ಫುಲ್ ಫಾರ್ ಬೋತ್ ಬೇಬಿ ಅಂಡ್ ಮದರ್. ಈಗ ತಾಯಿ ಹಾಲಿಗೆ ಪರ್ಯಾಯವಾಗಿ ಯಾವ ಒಂದು ಹಾಲನ್ನ ಲೈಕ್ ಹಸು ಹಾಲನ್ನ ಯಾವಾಗಿಂದ ಮಗುಗೆ ಕೊಡ್ತು? ಹಸು ಹಾಲು ಯೂಶಲಿ 6 months ಮೇಲಿಂದ ಶುರು ಮಾಡ್ಬೋದು. ಅದು ಮಗು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತದೆ ಅದ್ರ ಮೇಲೆ ತುಂಬಾ ನೀರ್ ಹಾಕಿ ಡೈಲ್ಯೂಟ್ ಮಾಡ್ಬಾರ್ದು ಹಾಲನ್ನ. 6 months ಮೇಲಿಂದ ಹಸು ಹಾಲು ಜೊತೆಗೆ ತಾಯಿ ಹಾಲು ಪೂರ್ತಿ ನಿಲ್ಸಬೇಕಂತ ಏನಿಲ್ಲ. ಹಸು ಹಾಲನ್ನು ಕೊಟ್ಟು ತಾಯಿ ಹಾಲನ್ನು ಕೊಡೋದು, ಎರಡನ್ನು ಕಂಬೈನ್ ಮಾಡಿ ಕೊಡ್ಬೋದು. ಕಂಬೈನ್ ಏನಾದ್ರೆ ಬೆಟರ್. ಇವು ತಾಯಿ ಸ್ಪೆಸಿಫಿಕ್ ಟೈಮ್ಸ್ ಅಲ್ಲಿ ತಾಯಿ ಹಾಲು ಕೊಟ್ಟು 1 ರಿಂದ 2 ಬೆಳಗ್ಗೆ ಒಂದ್ಸತಿ ಈವ್ನಿಂಗ್ ಒಂದ್ಸತಿ ಹಸು ಹಾಲು 100 to 200 ml ಶುರು ಮಾಡಿ. ಇವಾಗ ರಾತ್ರಿ ಟೈಮ್ ಈಗ ತಾಯಿ ಆದವಳು ತನ್ನ ಮಗುಗೆ ಎಷ್ಟು ಟೈಮ್ ಬ್ರೆಸ್ಟ್ ಫೀಡ್ ಮಾಡ್ತಾರೆ? ಅದು ಮಗು ಏಜ್ ಮೇಲೆ ಹೋಗುತ್ತೆ. ಏನಂದ್ರೆ ಇನಿಷಿಯಲ್ ಪೀರಿಯಡ್ಸ್ ಅಲ್ಲಿ ಈಗ 1 to 2 months ಇರ್ತದೆ ನ್ಯೂ ಬಾರ್ನ್ ಬೇಬೀಸ್ಗೆ. ಯೂಶಲಿ ಸೆಕೆಂಡ್ ಅವರ್ಲಿ ಥರ್ಡ್ ಅವರ್ಲಿ 2 ಗಂಟೆ ಒಂದ್ಸತಿ ಮಗುನ ಎಕ್ಸಿಟ್ ಫೀಡ್ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ 3 hours ಅಂತಂದ್ರೆ ಎಕ್ಸಿಟ್ ಫೀಡ್ ಮಾಡ್ಬೇಕಾಗುತ್ತೆ. ಒಂದ್ಸತಿ ಮಗು 6 months ಕ್ರಾಸ್ ಆದ್ಮೇಲೆ ಏನಾಗುತ್ತೆ, ನಾವು ಸಾಲಿಡ್ ಫುಡ್ ಶುರು ಮಾಡಿರ್ತೀವಿ. ಈಗ ಹೊರಗಡೆ ಆಹಾರಗಳನ್ನ ಶುರು ಮಾಡಿರ್ತೀವಿ. ಅದು ತಿಂದಾಗ ಮಗುಗೇನು ಅಷ್ಟು ಹೊಟ್ಟೆ ಅಷ್ಟು ಹಸಿ ಆಗಲ್ಲ. ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಅಂದ್ರೆ ನಿಧಾನಕ್ಕೆ ಹೊಟ್ಟೆ ಅಷ್ಟು ಆಗ್ತದೆ. ಆತರ ಇವಾಗ ಒಂದು 4 to 5 hours ಒಂದ್ಸ ಎಬ್ಸಿ ಮಗುಗೆ ಫೀಡ್ ಮಾಡೋದು ಒಳ್ಳೆ. ಇವಾಗ ಕೆಲವೊಂದ್ ಕಡೆ ನಾವು ಹೇಳಿರ್ತೀವಿ ಈಗ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಕೆಲವೊಂದು ಲೇಡೀಸ್ ಅಲ್ಲಿ ಏನಿರುತ್ತೆ, ನಂದು ಫಿಗರ್ ಹಾಳಾಗುತ್ತೆ, ನಾನ್ ದಪ್ಪ ಆಗ್ಬಿಡ್ತೀನಿ, ಸಣ್ಣ ಆಗ್ತೀನಿ, ಈ ತರ ಒಂದು ಮೆಂಟಾಲಿಟಿ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಸರಿ? ಯೂಶಲಿ ಬ್ರೆಸ್ಟ್ ಫೀಡಿಂಗ್ ಇಂದ ಬೆನಿಫಿಟ್ಸ್ ಜಾಸ್ತಿ. ಯೂಶಲಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಯೂಟ್ರಸ್ ಇನ್ವಲ್ಯೂಷನ್ ಅಂತ ಹೇಳ್ತೀವಿ, ಅಂದ್ರೆ ಫಾಸ್ಟ್ ಆಗುತ್ತೆ. ಯೂಟ್ರಸ್ ಸೈಜ್ ಏನಾಗುತ್ತೆ, ಈಗ 9 months ಪ್ರೆಗ್ನೆಂಟ್ ಆದ್ಮೇಲೆ ಮಗು ಡೆಲಿವರಿ ಆದ್ಮೇಲೆ ಯೂಟ್ರಸ್ ಸೈಜ್ ಶ್ರಿಂಕ್ ಆಗ್ಬೇಕು. ಹೊಟ್ಟೆಲಿ ಏನ್ ಗರ್ಭಕೋಶ ಹೇಳ್ತೀವಿ ಅದು ಶ್ರಿಂಕ್ ಆಗಕ್ ಶುರು ಆಗ್ತದೆ. ಸೊ ಅದು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಇನ್ನ ಬೇಗ ಆಗ್ತದೆ ಅಂತ ಹೇಳ್ತೀವಿ. ಸೊ ದಟ್ ಹೆಲ್ಪ್ಸ್ ಇನ್ ವೇಟ್ ಲಾಸ್ ಆಲ್ಸೋ ಬಂದು. ಆಮೇಲೆ ಪೋಸ್ಟ್ ಪಾರ್ಟಮ್ ಬ್ಲೀಡಿಂಗ್ ಅಂತ ಮಗು ಆದ್ಮೇಲೆ ಕೆಲವೊಂದು ತಾಯಂದ್ರಿಗೆ ರಕ್ತಸ್ರಾವ ಬರುತ್ತೆ. ಅದು ಬ್ರೆಸ್ಟ್ ಫೀಡಿಂಗ್ ಮಾಡೋ ತಾಯಂದ್ರಲ್ಲಿ ಕಮ್ಮಿ ಆಗ್ತದೆ. ಯಾವ ಇದೆ ಹಾಲು ಕುಡಿಸುವಂತ ತಾಯಂದ್ರಲ್ಲಿ ಕಮ್ಮಿ ಆಗುತ್ತೆ. ಈವನ್ ಲಾಂಗ್ ಟರ್ಮ್ ಅಲ್ಲಿ ತಾಯಂದ್ರಿಗೆ ಹಾಲು ಕುಡಿಸೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಹೊರತು ವೆಯ್ಟ್ ಗೈನ್ ಆಗೋದಾಗ್ಲಿ, ಅವ್ರ ಬಾಡಿ ಶೇಪ್ ಆಗೋದಾಗ್ಲಿ ಆತರ ಎಲ್ಲ ಏನೋ ಕಾಂಪ್ಲಿಕೇಶನ್ಸ್ ಆಗಲ್ಲ. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ಬೋತ್ ಹೆಲ್ಪ್ಫುಲ್ ಫಾರ್ ದ ಬೇಬಿ ಆಲ್ಸೋ ಅಂಡ್ ಮದರ್ ಆಲ್ಸೋ. ಇವಾಗ ನೀವು ಅಷ್ಟೇ ಹೇಳಿದ್ರಿ, ಈಗ ಡೆಲಿವರಿ ಟೈಮ್ ಅಲ್ಲಿ ಎಕ್ಸೆಸ್ ಆಫ್ ಬ್ಲೀಡ್ ಆದ್ರೆ ಈಗ ಡೆತ್ ಚಾನ್ಸಸ್ ಕೂಡ ಇರುತ್ತೆ. ಏನು ರೀಸನ್ ಅದ? ಅದು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಏನು ಮಗು ಜೊತೆ ಕಸ ಅಂತ ಹೇಳ್ತೀವಿ, ಪ್ಲಾಸೆಂಟಾ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಅದು ಲೋ ಲೈಂಗ್ ಇರುತ್ತೆ, ತುಂಬಾ ಕೆಳಗಡೆ ಇರುತ್ತೆ, ಪ್ಲಾಸೆಂಟಾ ಪ್ರೀವಿಯಾ. ಆತರ
ಅಲ್ಲಿ ಕ್ಲೀನಿಂಗ್ ಆಗ್ಬೋದು, ಇಲ್ಲ ಅನ್ಕಂಟ್ರೋಲ್ ಹೈಪರ್ ಟೆನ್ಷನ್, ತುಂಬಾ BP ಜಾಸ್ತಿ ಇರೋ ಟೈಮ್ದಲ್ಲಿ ಈ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಇಟ್ ಇಸ್ ಯೂಶಲಿ ರೇರ್, ಇಟ್ಸ್ ಅ ನೋನ್ ಕಾಂಪ್ಲಿಕೇಶನ್, ಯೂಶಲಿ ರೇರ್, ಯಾವಾಗ್ಲೂ ಏನಾಗಂತದಿಲ್ಲ. ಈ ತರ ಕೆಲವೊಂದು ಮದರ್ಸ್ ಅಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಸ್ ಅಲ್ಲಿ ನಾವು ಮುಂಚೆನೆ ಪ್ರಿಪೇರ್ ಆಗಿರ್ತೀವಿ ಇಂಟರ್ ಡೆಲಿವರೀಸ್ ಅಲ್ಲಿ, ಆತರ ಆಗೋ ಚಾನ್ಸಸ್ ಇರುತ್ತೆ ಪೋಸ್ಟ್ ಪಾರ್ಟಮ್ ಹೆಮರೇಜ್. ಓಕೆ, ಈಗ ಮ್ಯಾಮ್ ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ ತಾಯಿಯ ಎದೆ ಹಾಲನ್ನ ದಾನ ಮಾಡೋದು ಇವಾಗ ಸಾಕಷ್ಟು ಕ್ರಮಗಳನ್ನ ತಗೊಳ್ತಾ ಇದಾರೆ, ಅವೇರ್ನೆಸ್ ನ ಮೂಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈಗ ಬೇರೆ ಒಂದು ಎದೆ ಹಾಲನ್ನ ಇನ್ನೊಂದು ಮಗುವಿಗೆ ಕೊಡ್ಬೋದು. ಅದು ಆಕ್ಚುಲಿ ಇವಾಗ ತುಂಬಾ ಅವೇರ್ನೆಸ್ ಮಾಡ್ತಾ ಇದಾರೆ. ಹ್ಯೂಮನ್ ಮಿಲ್ಕ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ತಾಯಿ ಎದೆ ಹಾಲನ್ನ ಹಿಂಗೆ ಬ್ಯಾಂಕ್ಸ್ ಅಂತ ಈ ತರ ಬ್ಯಾಂಕಿಂಗ್ ತರ ಕೆಲವೊಂದು ಗವರ್ಮೆಂಟ್ ಸೆಕ್ಟರ್ಸ್ ಮಾಡಿದ್ದಾರೆ, ಕೆಲವೊಂದು ಪ್ರೈವೇಟ್ ಸೆಕ್ಟರ್ಸ್ ಇರುತ್ತೆ. ಹಾಲನ್ನ ಪ್ರಿಸರ್ವ್ ಮಾಡ್ಬೋದು. ಕೆಲವೊಂದ್ ಕಡೆ ಏನಾಗುತ್ತೆ, ಮದರ್ ಡೆತ್ ಆಗಿರ್ತಾರೆ, ಮಗು ಹುಟ್ಟಾದ್ಮೇಲೆ ಅಂತ ಮಕ್ಳಿಗೆ ತಾಯಿ ಹಾಲು ಇಲ್ಲೇ ಇರ್ಬಾರ್ದು. ಸೊ ಕಾಸ್ಟ್ ಅಂದ್ರೆ ಬೇರೆ ಮದರ್ಸ್ ಹಾಲನ್ನ ಸ್ಟೋರ್ ಮಾಡಿ ಅಲ್ಲಿ ಸ್ಕ್ರೀನ್ ಮಾಡ್ತೀವಿ. ಅದು ಫಸ್ಟ್ ಅದನ್ನ ಹಾಲನ್ನ ಬ್ಯಾಂಕಿಗೆ ಹಾಲಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದೆ ಅಂತ ಸ್ಕ್ರೀನ್ ಮಾಡಿ ಬೇರೆ ಮಕ್ಕಳಿಗೆ ಕೊಡ್ಬೋದು. ಅಂದ್ರೆ ಈಗ ಫಸ್ಟ್ ಮಿಲ್ಕ್ ಈ ತರ ತಾಯಿ ಎಕ್ಸ್ಪೈರ್ ಆಗಿರ್ತಾರೆ ಅಥವಾ ತಾಯಿಗೆ ತುಂಬಾ ಕೆಲವೊಂದ್ಸತಿ ಏನಂತೀವಿ HIV ಮದರ್ಸ್ ಅಂತ ಹೇಳ್ತೀವಿ. HIV ನ ತಾಯಿ ಅಂದ್ರು ಕಂಟ್ರೋಲ್ ಅಲ್ಲಿ ಇಲ್ಲ, HIV ಅಲ್ಲಿ ಕೆಲವೊಂದು ಮೆಡಿಕೇಶನ್ಸ್ ಅಲ್ಲಿ ಕಂಟ್ರೋಲ್ ಇಲ್ಲ ಅಂದ್ರೆ ಅಂತ ಮಕ್ಳಿಗೆ ನಾವು ಫಾರ್ಮುಲಾ ಪೌಡರ್ ಹಾಲನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಈಗ ನಾವು ಈ ತರ ಹ್ಯೂಮನ್ ಮಿಲ್ಕ್ ಬ್ಯಾಂಕಿಂಗ್ ಇಂದ ಹಾಲನ್ನ ತಗೊಂಡು ಬೇರೆ ತಾಯಿಯಂದ್ರದ ಹಾಲನ್ನ ಕುಡಿಸ್ತೀವಿ. ಈಗ ಒಂದು ಸಣ್ಣ ವಿರಾಮನ ತಗೊಂಡ್ಬರೋಣ, ಬನ್ನಿ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮ್ಯಾಮ್, ನೀವು ಹೇಳ್ತಾ ಇದ್ರಿ ತಾಯಿ ಹಾಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ಒಂದು ಕರೆ ಇದೆ, ಸ್ವೀಕರಿಸಿ. ಹಲೋ ಹಲೋ ಮ್ಯಾಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೈಸೂರಲ್ಲಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಮ್ಯಾಮ್. ಅಯ್ಯೋ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಮ್ಯಾಮ್, ಏನ್ ಪ್ರಾಬ್ಲಮ್ ಇದೆ? ಓಕೆ, ಬಟ್ ಜಾಸ್ತಿ ನನಗೆ ಬ್ಯಾಕ್ ಪೇನ್ ಇದೆ. ಸಾರಿ ಕೇಳಿಸ್ತಿಲ್ಲ. ಬ್ಯಾಕ್ ಪೇನ್ ಇದೆಯಾ? ಬ್ಯಾಕ್ ಪೇನ್ ಜಾಸ್ತಿ ಇದೆ ಮೇಡಮ್ ಇವತ್ತು ಬೆಳಗ್ಗೆಯಿಂದ. ಓಕೆ, ಏನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಗೊತ್ತಾಗ್ತಿದೆ. ಯೂಶಲಿ 6 months ಏನಂದ್ರೆ 6 months ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಕೆಲವೊಂದು ನಾರ್ಮಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಅಂದ್ರೆ ತಾಯಿ ಬಾಡಿನೂ ಸ್ವಲ್ಪ ಚೇಂಜಸ್ ಹೋಗ್ತಾ ಇರುತ್ತೆ. ದೊಡ್ಡದಾಗ್ತಿದ್ದಂಗೆ, ಯೂಟ್ರಸ್ ಡೆವಲಪ್ಮೆಂಟ್ ಆಗ್ತಿದ್ದಂಗೆನೆ ಸ್ವಲ್ಪ ಏನು ಪೋಸ್ಚರ್ ಅಲ್ಲಿ ಸ್ವಲ್ಪ ನಿಂತ್ಕೊಳ್ಳಕ್ ತೊಂದ್ರೆ ಆಗೋದು, ಮಗು ನಡಿಬೇಕಾದ್ರೆ ಸ್ವಲ್ಪ ಹಿಂಸೆ ಆಗೋದು, ಮಲ್ಕೊಂಡಾಗ ಒಂದೇ ಸೈಡ್ ಮಲ್ಕೋಬೇಕು, ಸೀದಾ ಹತ್ರ ಮಲ್ಕೊಂಡ್ರೆ ಸ್ಟ್ರೈಟ್ ಮಲ್ಕೊಂಡಾಗ ಪ್ರೆಷರ್ ಬೀಳ್ತದೆ ಹೊಟ್ಟೆಗೆಲ್ಲ, ಯಾವಾಗ ಮಲ್ಕೊಳಕ್ ಆಗಲ್ಲ. ಈ ತರ ಕೆಲವೊಂದು ನಾರ್ಮಲ್ ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ದಿಸ್ ಇಸ್ ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಏನು ಅಂತ ಟ್ರೀಟ್ಮೆಂಟ್ ಗಳು ಮಾಡೋದ್ ಬೇಕಾಗಲ್ಲ. ಬಟ್ ಮಗು ಆರೋಗ್ಯವಾಗಿದೆ, ನಿಮ್ಗೆ ಸ್ಕ್ಯಾನ್ಸ್ ಅಲ್ಲಿ ಏನು ತೊಂದ್ರೆ ಹೇಳಿಲ್ಲ, ಆಮೇಲೆ ಏನು ನಿಮ್ಗೆ ಬ್ಯಾಕ್ ಪೇನ್ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋದ್ರಲ್ಲಿ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಏನು ಅಷ್ಟು ವರಿ ಮಾಡೋಂಥದ್ದಿಲ್ಲ. ಮಗು ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗೇ ಇದೆ, ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ನನ್ಗೆ ಬೆಳಗ್ಗೆಯಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಅದು ಸ್ಪ್ರೇ ಹುಡ್ಕೊಂಡು ಕಡಿಮೆ ಆಗ್ತಿಲ್ಲ. ಇವತ್ತು ಸಿಗ್ನಿಫಿಕೆಂಟ್ ಆಗಿ ಬ್ಯಾಕ್ ಪೇನ್ ನಿಮಗೆ ಅನಿಸ್ತಾ ಇದೆ, ಏನು ಕೆಲಸನೇ ಮಾಡಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ, ಸೈಡ್ ಅಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಸ್ಟ್ರೈಟ್ ಮಲ್ಕೊಳಕ್ ಆಗ್ತಾ ಇಲ್ಲ, ಆತರ ಸಿಗ್ನಿಫಿಕೆಂಟ್ ಆಗಿದ್ರೆ ಬೆಟರ್ ಗೈನಕಾಲಜಿಸ್ಟ್ ಗೆ ತೋರ್ಸೋದ್ ಒಳ್ಳೇದು. ಇಲ್ಲ ದಟ್ ಇಸ್ ಲೈಕ್ ಮೈಲ್ಡ್ ಆಗಿ ದಿನ ಈ ತರ ಒಂದ್ ಪೋಸ್ಟರ್ ಅಲ್ಲಿ ಮಲ್ಕೊಂಡಂಗ ಆಗುತ್ತೆ, ಮಗು ಬೇರೆ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಇರಲ್ಲ, ಬರೀ ಯಾವ್ದಾದ್ರು ಒಂದ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಮಾತ್ರ ಪೇನ್ ಆಗ್ತಾ ಇದೆ ಅಂದ್ರೆ
ಏನು ಅದಕ್ಕೆ ಅಂತ ಸಿಗ್ನಿಫಿಕೆಂಟ್ ಆಗಿ ಮಾಡೋಂಥದ್ದು ಬೇಕಾಗ್ತಾ ಇಲ್ಲ. ಇವಾಗ ನೀವು ಸ್ಪ್ರೇ ಎಲ್ಲ ಹೊಡ್ಕೊತಾ ಇದ್ರೆ ಅದ್ರ ಸಿಗ್ನಿಫಿಕೆಂಟ್ ಆಗಿ ನೋವು ಬರ್ತಾ ಇದೆ, ಪಾತ್ರೆ ತಗೊಳ್ಳೇಬೇಕು, ನೋವು ಕಮ್ಮಿ ಆಗ್ತಾ ಇಲ್ಲ, ಅಷ್ಟು ಆತರ ಅನಿಸ್ತಾ ಇದ್ರೆ ಬೆಟರ್ ಒಂದ್ಸತಿ ಬಂದು ಹಾಸ್ಪಿಟಲ್ಗೆ ತೋರ್ಸೋದ್ ಬೆಟರ್. ಈಗ ಅಂದ್ರೆ 6 months ಆದ್ಮೇಲೆ ಒಬ್ಬೊಬ್ಬರಿಗೆ ಫಿಸಿಕಲ್ ಪೇನ್ ಅಂತ ಅದು ಎಲ್ಲರಿಗೂ ಕಾಮನ್ ಆಗಿದೆ. ಅದು ಕೆಲವೊಂದು ಮದರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮದರ್ ಫಿಸಿಕ್ ಮೇಲೆ ಹೋಗುತ್ತೆ ಅಂತ ಹೇಳ್ತೀವಿ. ಕೆಲವೊಂದು ಮದರ್ ಶಾರ್ಟ್ ಇರ್ತಾರೆ, ಕೆಲವೊಂದು ಮದರ್ ಮುಂಚೆಯಿಂದ ಪ್ರೀ ಪ್ರೆಗ್ನೆನ್ಸಿ ಇಂದಾನೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಆತರ ಮದರ್ಸ್ಗೆ ಇದು ಎಕ್ಸ್ಟ್ರಾ ವೆಯ್ಟ್ ಮತ್ತೆ ಪುಟ್ ಆನ್ ಆಗುತ್ತೆ. 6-7 months ಆದ್ಮೇಲೆ ಏನಾಗುತ್ತೆ, ಬೇಬಿ ಗ್ರೋತ್ ಸ್ವಲ್ಪ ಫಾಸ್ಟ್ ಆಗುತ್ತೆ. ಫಸ್ಟ್ 3 months ಫಸ್ಟ್ 6 months ಗಿಂತನೂ ಆಮೇಲೆ 6 to 9 months ಅಲ್ಲಿ ಜಾಸ್ತಿ ವೆಯ್ಟ್ ಬರಕ್ ಶುರು ಆಗುತ್ತೆ. ಅವಾಗ ಯೂಟ್ರಸ್ ಇನ್ನ ಹೊಟ್ಟೆ ಇನ್ನ ದೊಡ್ಡದಾಗ್ತದೆ. ಅದಾಗ ಏನಾಗುತ್ತೆ, ಇಂದ ಬ್ಯಾಕ್ ಮೇಲೆ ಸ್ಪೈನ್ ಮೇಲೆ ಪ್ರೆಷರ್ ಬೀಳ್ತದೆ. ಅವಾಗ ಲಂಬಾರ್ ಲಾರ್ಡೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಹಿಂಗೆ ನಡಿಬೇಕು, ಸ್ಟ್ರೈಟ್ ಆಗಿ ನಡಿಯಕ್ ಆಗಲ್ಲ, ಬಗ್ಗೆ ನಡಿಬೇಕಾಗ್ತದೆ. ಆಮೇಲೆ ಒಂದೇ ಕಡೆ ರೈಟ್ ಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ, ಇಲ್ಲ ಲೆಫ್ಟ್ ಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆಮೇಲೆ ಬೇಬಿ ಮೂವ್ಮೆಂಟ್ಸ್ ಹಿಂಗ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ಪೋಸ್ಟರ್ ಚೇಂಜ್ ಆಗುತ್ತೆ. ಇದೆಲ್ಲ ನಾರ್ಮಲ್ ಬಾಡಿ ಫಿಸಿಯಾಲಜಿಕಲ್ ಚೇಂಜಸ್ ಮಗು ಡೆಲಿವರಿ ಆಗತನಕ ಸ್ವಲ್ಪ ಇರ್ತದೆ. ಸೊ ಇಫ್ ಇಟ್ ಇಸ್ ಇದನ್ನ ಹೇಳ್ದಂಗೆ ಅದೇನು ನಿಮ್ಗೆ ಯಾವ ತುಂಬಾ ಎಫೆಕ್ಟ್ ಆಗ್ತಾ ಇಲ್ಲ, ಬೇರೆ ಆಕ್ಟಿವಿಟೀಸ್ ಮಾಡಕ್ಕೆ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಅದರಿಂದ ಏನು ಅಂತ ನೀವು ಮೆಡಿಕಲಿ ಹೆಲ್ಪ್ ತಗೊಳ್ಳೋದಕ್ಕೆ. ಬಟ್ ನಿಮ್ಗೆ ಮುಂಚೆಯಿಂದ ಕೆಲವೊಬ್ಬರಿಗೆ ಈ ಬ್ಯಾಕ್ ಪೈನ್ ತೊಂದರೆ ಪ್ರೆಗ್ನೆನ್ಸಿ ಮುಂಚೆಯಿಂದಾನೇ ಇರ್ತದೆ. ಅದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನ ಜಾಸ್ತಿ ಆಗ್ತಾ ಇರುತ್ತೆ. ಅಂತವ್ರು ಬೆಟರ್ ಒಂದ್ಸತಿ ಗೈನಕಾಲಜಿಸ್ಟ್ ನ ತೋರಿಸ್ಕೊಳ್ಳೋದು. ಈಗ ಕೆಲವೊಂದು ಎಕ್ಸರ್ಸೈಸ್ ಏನಾದ್ರು ಮಾಡ್ಲಿಕ್ಕೆ ಪ್ರೆಗ್ನೆನ್ಸಿ ಎಕ್ಸರ್ಸೈಸಸ್ ಯೋಗಾಸ್ ಅಂತ ಎಲ್ಲ ಇವಾಗ ಆಕ್ಚುಲಿ ತುಂಬಾ ಫೇಮಸ್ ಆಗಿದೆ. ಈಗಲ್ ಎಕ್ಸರ್ಸೈಸ್ ಅಂತ ಹೇಳ್ಕೊಡ್ತಾರೆ, ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸಸ್ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ಪೆಲ್ವಿಕ್ ಫ್ಲೋರ್ ಕೆಳಗಡೆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಮಗು ಬರೋ ಜಾಗ ಈಸಿ ಆಗ್ಲಿ ಅಂತ ಹೇಳ್ಕೊಡ್ತಾರೆ. ಅದಲ್ದಲೆ ಬೇಬಿ ಆಕ್ಟಿವಿಟೀಸ್ ಅಷ್ಟೇ, ಮದರು ಅಷ್ಟೇ ರೆಸ್ಟೇ ಮಾಡ್ಬೇಕು. ಕೆಲವೊಂದ್ ಕಂಡೀಷನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರ್ತೀವಿ, ನಾವೇ ಹೇಳಿರ್ತೀವಿ ಇಂಥ ರೆಸ್ಟ್ ತಗೋಬೇಕು ಮದರ್ಸ್ ಅಂತ. ಇಲ್ಲಾಂದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಏನು ತೊಂದರೆ ಇಲ್ಲ, ತಾಯಿಗಾಗ್ಲಿ ಮಗುಗಾಗ್ಲಿ ಬೇರೆ ಏನು ಇಶ್ಯೂಸ್ ಇಲ್ಲ ಅಂದ್ರೆ ಕೆಲವೊಂದು ಫಾರ್ಮ್ ಆಫ್ ಎಕ್ಸರ್ಸೈಸ್ ದಿನಕ್ಕೆ ಎಷ್ಟು ಟೈಮು ಈ ತರ ಎಕ್ಸರ್ಸೈಸಸ್ ಮಾಡ್ಬೇಕಂತ ಗೈನಕಾಲಜಿಸ್ಟ್ ಹೇಳಿರ್ತಾರೆ. ದಟ್ ಇಸ್ ಬೆಟರ್. ಮಗುದು ಬೆಳವಣಿಗೆಗೂ ಅಷ್ಟೇ, ತಾಯಿ ಬಾಡಿಗೂ ಅಷ್ಟೇ ಹೆಲ್ಪ್ ಆಗುತ್ತೆ. ಒಂದಿಷ್ಟು ವಾಕ್ ಅದು ಮಿನಿಮಮ್ ವಾಕ್ 30 minutes ವಾಕ್ ಮಾಡಿ ಪರ್ ಡೇ, ದಟ್ ಇಸ್ ಹೆಲ್ಪ್ಫುಲ್. ಆಮೇಲೆ ಕೆಲವೊಂದು ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸಸ್ ಅಂತ ಹೇಳ್ಕೊಟ್ಟಿರ್ತಾರೆ. ಇವಾಗ ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋಸ್ ಎಲ್ಲ ಸಿಗ್ತದೆ. ಅದು ಎಲ್ಲ ಮಾಡೋದ್ರಿಂದ ಡೆಲಿವರಿ ಈಸಿ ಆಗುತ್ತೆ, ಬರ್ತ್ ಕೆನಲ್ ಈಸಿ ಆಗುತ್ತೆ. ಪೋಸ್ಟ್ ಡೆಲಿವರಿ ನಿಮ್ಗೆ ಬ್ಯಾಕ್ ಪೈನ್ ಅವೆಲ್ಲ ಬರುತ್ತೆ. ಇವಾಗ ನೀವ್ ಅಷ್ಟೇ ಯೂಟ್ಯೂಬ್ಸ್ ವಿಡಿಯೋಸ್ ಅದೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದ್ರೆ ಕೆಲವೊಬ್ರು ಸುಮ್ನೆ ಏನೋ ಒಂದು ವ್ಯೂಸ್ಗೋಸ್ಕರ ಏನೋ ಒಂದು ಮಾಡೋರು ಇರ್ತಾರೆ, ಅದು ಕೂಡ ಮೆನ್ಷನ್ ಮಾಡಿರ್ತದೆ. ಏನಾದ್ರೆ ಯೂಟ್ಯೂಬ್ ವಿಡಿಯೋಸ್ ಅಂದ್ರೆ ಹಿಂಗಾಗುತ್ತೆ, ಎಲ್ಲಾರ್ಗೂ ಅದ್ ಅಪ್ಲೈ ಆಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ. ನಾರ್ಮಲ್ ಅದೇ ಹೇಳ್ದಂಗೆ ನಿಮ್ ಫಸ್ಟ್ ವಿಡಿಯೋಸ್ ಈ ಗೂಗಲ್ ಇದೆಲ್ಲ ಇಂತ ಮುಂಚೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ಒಂದೊಂದ್ ಪೇಷಂಟ್ ಅಥವಾ ಒಂದೊಂದ್ ತಾಯಂದ್ರಿಗೆ ಒಂದೊಂದ್ ಪ್ರೆಗ್ನೆನ್ಸಿ, ಇವನ್ ಒಂದೇ ತಾಯಂದ್ರಿಗೆ 2-3 ಸತಿ ಪ್ರೆಗ್ನೆಂಟ್ ಆದವ್ರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಇರೋ ಸಿಂಪ್ಟಮ್ಸ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ಲಿ ಇರಲ್ಲ. ಸೊ ಅವ್ರಿಗೇನೆ ಒಂದ್ ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ಅಲ್ಲಿ ಯೂಟ್ಯೂಬ್ ಜಸ್ಟ್ ಫಿಸಿಯಾಲಜಿಕಲ್ ಲೈಕ್ ಅಂದ್ರೆ ನಾರ್ಮಲ್ ಮದರ್ಗೆ ಹೆಂಗಿರುತ್ತೆ ಅಂತ ಮಾಡಿರ್ತಾರೆ. ಅದ್ ಯೂನಿವರ್ಸಲಿ ಎಲ್ಲಾರ್ಗು ಅಕ್ಸೆಪ್ಟಬಲ್ ಇರಲ್ಲ. ಇದೆಲ್ಲ ನೋಡೋಕ್ಕಿಂತ ಮುಂಚೆ ನಿಮ್ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಅವ್ರು ಕೆಲವೊಂದು ಅಂದ್ರೆ ನಿಮ್ ಬಾಡಿ ಇದಕ್ಕೆ, ನಿಮ್ ವೇಟಿಗೆ, ನಿಮ್ ಮೆಟರ್ನಿಟಿ ಕಂಡೀಷನ್ಸ್ಗೆ ಎಕ್ಸರ್ಸೈಸಸ್ ಸೂಟ್ ಆಗುತ್ತೆ. ಸೂಟ್ ಆದ್ರೂ ಯಾವ ತರ ಎಕ್ಸರ್ಸೈಸಸ್ ಎಷ್ಟ್ ಟೈಮ್ ಮಾಡ್ಬೇಕು ಅಂತ ಹೇಳ್ಕೊಡುತ್ತೆ. ಅದ್ ಮಾಡೋದು ಡಾಕ್ಟರ್ ಗೈಡೆನ್ಸ್ ತಗೊಂಡು ಮಾಡಿದ್ರೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ಬಿಟ್ಟಿರ್ತಾರೆ, ಏನೋ ಒಂದು ಹೆಲ್ತ್ ಹೋಗಿ ಮತ್ತೆ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಬೆಟರ್ ಫಸ್ಟ್ ಕನ್ಸಲ್ಟ್. ಈಗ ಮಗುವಿನ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಒಂದು ಆರೋಗ್ಯವಂತ ಮಗು ಎಷ್ಟು ಕೆಜಿ ತೂಕವನ್ನ ಹೊಂದಿರುತ್ತೆ? ಅದು ಮಗು ಏಜ್ ಮೇಲೆ ಹೋಗ್ತದೆ. ನಾರ್ಮಲ್ 9 ತಿಂಗಳು ತುಂಬಿ ಹುಟ್ಟಿರೋ ಮಗು ಏನು ಮದರ್ಗೆ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ 2.5 to 3.5 kg ಒಳಗಡೆ ಇರ್ತದೆ. ಕೆಲವೊಂದ್ ನಾನು ಆಗ್ಲೇ ಹೇಳ್ದಂಗೆ ಡಯಾಬಿಟಿಸ್ ಇದ್ರೆ ತಾಯಂದ್ರಿಗೆ ಸ್ವಲ್ಪ ಮಗು ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲವೊಂದ್ಸತಿ ಮಕ್ಳು ಪ್ರೀ ಟರ್ಮ್ ಹುಟ್ಟಿದ್ರೆ ಮಕ್ಳು ವೆಯ್ಟ್ ಕಮ್ಮಿ ಇರುತ್ತೆ. ಆಮೇಲೆ ಸೀರಿಯಲಿ ವೆಯ್ಟ್ ಗೇನ್ ಅಂದ್ರೆ 1 ತಿಂಗಳಿಗೆ 3 months ಎಷ್ಟು ವೆಯ್ಟ್ ಗೇನ್ ಅಂತ ಆಗ್ಬೇಕು ಮಗು, ಅಷ್ಟು ಆಗ್ತಾ ಇದೆ ಅಂದ್ರೆ ದಟ್ ಇಸ್ ಅ ಹೆಲ್ದಿ ಬೇಬಿ. ಕೆಲವೊಂದು ಮಗು ಸೀರಿಯಲ್ ಆಗಿ ಎವ್ರಿ ಮಂತ್ ಇಷ್ಟು ಗೇನ್ ವೆಯ್ಟ್ ಆಗ್ತಾ ಇಲ್ಲ ಅಂತಂದಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಫ್ಯೂಚರ್ ಅಲ್ಲಿ? ಫ್ಯೂಚರ್ ಪ್ರಾಬ್ಲಮ್ಸ್ ಏನಾಗಿದೆ ಅವಾಗಿಂದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯೂಶಲಿ ಅದಕ್ಕೆ ನಾವು ಹೇಳ್ತೀವಿ ಡೆಲಿವರೀಸ್ ಆದ್ಮೇಲೆ ವೆಯ್ಟ್ ಮಾನಿಟರಿಂಗ್ ಅಂತ ಒಂದ್ಸತಿ ಬರಕ್ ಹೇಳ್ತೀವಿ. ನಿಮಗೆ ವೆಯ್ಟ್ ಅಂಡ್ ಹೈಟ್ ಎಷ್ಟಿದೆ ಅಂತ. ನಾರ್ಮಲ್ ಮಗು ಹುಟ್ಟಿದಾಗ 2.5 kg ಇರೋ ಮಗು ಅಟ್ಲೀಸ್ಟ್ 1.5 ತಿಂಗಳು ಆಗವಷ್ಟಲ್ಲ ಆದ್ರೂ ಅಟ್ಲೀಸ್ಟ್ 800 to 1 kg ಅಷ್ಟು ವೆಯ್ಟ್ ಗೇನ್ ಇರ್ತೈತೆ ಅಂತ ಹೇಳ್ತೀವಿ. ಅಷ್ಟು ಕನ್ಸಿಸ್ಟೆಂಟ್ ವೆಯ್ಟ್ ಗೇನ್ ಇಲ್ಲ ಅಂದ್ರೆ ಏನಕ್ಕೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಒಂದು ಅಡ್ರೆಸ್ ಮಾಡ್ಬೇಕಾಗುತ್ತೆ. ಒಂದು ಹಾಲ್ ಸಾಕಾಗ್ತಾ ಇರಲ್ಲ ಅಥವಾ ಮಗುಗೆ ಬೇರೆ ಏನಾದ್ರು ಕಾಂಪ್ಲಿಕೇಶನ್ಸ್ ಶುರು ಆಗ್ತಾ ಇದೆಯಾ ಅದನ್ನ ನೋಡಿ ಅದಕ್ಕೆ ಅವಾಗಿಂದನೇ ಅಡ್ರೆಸ್ ಮಾಡ್ಬೇಕು. ಸುಮ್ನೆ ತುಂಬಾ ದಿನ ಬಿಟ್ಟು ಮಗು ತೂಕ ತಂತಾನೆ ಬರುತ್ತೆ ಹಂಗೆ, ಅಥವಾ ಬೇರೆ ಏನಾದ್ರು ತಿನ್ಸಕ್ ಶುರು ಮಾಡೋದು ವೆಯ್ಟ್ ಬರ್ಲಿ ಅನ್ನೋದಕ್ಕೋಸ್ಕರ ಹಾಲು ಬಿಟ್ಟು ಅದೆಲ್ಲ ಮಾಡೋದಕ್ಕಿಂತ ಬೆಟರ್ ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಿ
ಏನಕ್ಕೆ ನಿಮ್ ಮಗು ತೂಕ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಅದ್ರ ಅಕಾರ್ಡಿಂಗ್ಲಿ ನಾವು ಟ್ರೀಟ್ಮೆಂಟ್ ನ ಕೊಡ್ತೀವಿ. ಇವಾಗ ಮ್ಯಾಮ್, ಈಗ ಒಂದ್ ಮಗುವಿಗೆ ಸಾಲಿಡ್ ಫುಡ್ ಅಂತ ನಾವ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಮತ್ತೆ ಯಾವ ತರ ಸಾಲಿಡ್ ಫುಡ್ ನ ಚೂಸ್ ಮಾಡ್ಬೇಕಿರುತ್ತೆ? ಯೂಶಲಿ 6 ಮಂತ್ಸ್ ಆದ್ಮೇಲೆ ನಾನು ಆಗ್ಲೇ ಹೇಳ್ತೇನೆ, 6 ಮಂತ್ಸ್ ಆದ್ಮೇಲೆ ಸಾಲಿಡ್ಸ್ ಶುರು ಮಾಡ್ಬೇಕು. ಸಾಲಿಡ್ಸ್ ಕೆಲವೊಂದು ಪ್ರಾಕ್ಟೀಸ್, ಒಬ್ಬೊಬ್ರು ಮನೇಲಿ ಒಂದೊಂದು ಪ್ರಾಕ್ಟೀಸ್ ಇರುತ್ತೆ. ಯೂಶಲಿ ನಾವು ಸೌತ್ ಇಂಡಿಯನ್ ಮನೆಗಳಲ್ಲಿ ಏನ್ ಮಾಡ್ತೀವಿ, ರಾಗಿ ಸರಿ ಅಂತ ಶುರು ಮಾಡ್ತೀವಿ. ಅದೇನಿಲ್ಲ, ರಾಗಿ ಪಾಟ್ರಿಚ್ ಅಂತ, ಅಂದ್ರೆ ಅದ್ ಪ್ರಿಪೇರ್ ಮಾಡೋದು ಒಬ್ಬೊಬ್ರು ಮನೇಲಿ ಕೆಲವೊಂದು ಪ್ರಾಕ್ಟೀಸಸ್ ಇರುತ್ತೆ. ನೀರ್ ಹಾಕಿ ಪ್ರಿಪೇರ್ ಮಾಡ್ತಾರೆ, ಕೆಲವೊಬ್ರು ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಾರೆ, ಆ ತರ ಪ್ರಿಪರೇಷನ್ ಇರುತ್ತೆ. ಸೊ ರೈಸ್ ಶುರು ಮಾಡ್ಬೋದು, ಸೊ ರಾಗಿ ಸರಿ ಶುರು ಮಾಡ್ಬೋದು. ಅದು ಆಮೇಲೆ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಬೇಕಷ್ಟೇ, ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಲಿ ಶುರು ಮಾಡ್ಬೇಕು, ಸೊ ದಟ್ ಮಗು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಆಹಾರಗಳನ್ನ ಶುರು ಮಾಡಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ? ಡ್ರೈ ಫ್ರೂಟ್ಸ್ ನಟ್ ಫಾರ್ಮ್ ಅಲ್ಲಿ ಕೊಡ್ಬೇಡಿ, ಅಂದ್ರೆ ಮಗು ಬಾಯಿಗೆ ಸಿಕ್ಬೇಕು ನಟ್ಟು ಇವಾಗ ಆತರ ಮಾಡ್ಬೇಡಿ. ಯೂಶಲಿ ಡ್ರೈ ಫ್ರೂಟ್ ಪುಡಿ ಮಾಡ್ಬಿಟ್ಟು ರಾಗಿ ಸರಿಗೆ ಮಿಕ್ಸ್ ಮಾಡಿ ಕೊಡ್ಬೋದು, ಇಲ್ಲ ಡ್ರೈ ಫ್ರೂಟ್ ಪೇಸ್ಟ್ ತರ ಮಾಡ್ಸ್ಕೊಂಡು ಕೊಡ್ಬೋದು. ಜಾಸ್ತಿ ಉಪ್ಪು ಸಕ್ಕರೆ ಯೂಸ್ ಮಾಡ್ಬೇಡಿ. 1 ವರ್ಷ ಆಗ ತನಕ ಮಕ್ಕಳಿಗೆ, 1 ವರ್ಷ ಆದ್ಮೇಲಿಂದ ಶುರು ಮಾಡ್ಬೇಕು. ಅದು ಲೋ ಕ್ವಾಂಟಿಟಿಯಲ್ಲಿ, 1 ದಿನಕ್ಕೆ ಎಷ್ಟು ಊಟ ಇರುತ್ತೆ ಅಷ್ಟು ತಗೋಬೇಕು. ಮ್ಯಾಮ್, ಈಗ ಮುಂದುವರೆದು ನಾವು ಮಾತಾಡೋದಾದ್ರೆ, ಈಗ ನೀವೇ ಹೇಳಿದ್ರಿ ಮಗು ವೆಯ್ಟ್ ಗೈನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಮಕ್ಕಳು ಅಪ್ ಟು 3 years 4 years ಆದ್ರೂ ಏನೇ ಫುಡ್ ಕೊಟ್ಟರು ಕೂಡ ಅವ್ರ ವೆಯ್ಟ್ ಗೈನ್ ಆಗಲ್ಲ, ಏನ್ ರೀಸನ್ ಅದು? ಓಕೆ, ಒಂದು ಆವರೇಜ್ ಮಗು ಇಷ್ಟು ವೆಯ್ಟ್ ಇರ್ಬೇಕು ಅಂತ ಗ್ರೋತ್ ಚಾರ್ಟ್ಸ್ ಅಂತ ಬಂದಿದೆ. ಅಂದ್ರೆ ಇವಾಗ 3 ವರ್ಷದ ಇಂಡಿಯನ್ ಮಗು, ಗಂಡ್ ಮಗು ಆಗ್ಲಿ ಹೆಣ್ಮಗು ಆಗ್ಲಿ, ಇಷ್ಟು ವಯಸ್ಸಿಗೆ ಈಗ 3 ವರ್ಷಕ್ಕೆ ಇಷ್ಟು ತೂಕ ಇರ್ಬೇಕು, ಇಷ್ಟು ಹೈಟ್ ಇರ್ಬೇಕು ಅಂತ ಇರುತ್ತೆ. ಅದಕ್ಕಿಂತ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದು ಚಾರ್ಟ್ಸ್ ಅಲ್ಲಿ ಏನ್ ರೆಫರೆನ್ಸ್ ಚಾರ್ಟ್ಸ್ ಅಂತ ಮಾಡಿದ್ದಾರೆ, ಅದಕ್ಕಿಂತ ಗ್ರೋತ್ ಕಮ್ಮಿ ಇದ್ರೆ ಮಾತ್ರ ನಾವು ಲೋ ವೆಯ್ಟ್, ಅಂಡರ್ ವೆಯ್ಟ್ ಅಂತ ತಗೊಳ್ತೀವಿ. ಅಂದ್ರೆ ವೆಯ್ಟ್ ಕಮ್ಮಿ ಇದೆ ಮಗು, ಈ ವಯಸ್ಸಿನ ಮಕ್ಕಳು ಇಷ್ಟು ಇರ್ಬೇಕು ತೂಕ, ನಮ್ಮ ಮಗು ಅಥವಾ ಇಷ್ಟು ವೆಯ್ಟ್ ಇಲ್ಲ ಅಂತ ಕಮ್ಮಿ ಅಂತ ತಗೊಂತೀವಿ. ಅಂತ ಮಕ್ಳಿಗೆ ನಾವ್ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಕ್ಕೆ ಏನ್ರಿಂದ ಮಗು ತೂಕ ಬರ್ತಾ ಇಲ್ಲ ಅಂತ. ಒಂದು ಅದೇ ನೀವು ಹೇಳಿದಂಗೆ ನ್ಯೂಟ್ರಿಷನ್, ದಟ್ ಇಸ್ ದ ಮೇನ್ ಕಾಸ್. ಅಂದ್ರೆ ಹೇಳ್ತಾರೆ ತಾಯಂದ್ರು ಎಲ್ಲಾ ತರ ಊಟ ಕೊಡ್ತೀವಿ ಆದ್ರೂ ತೂಕ ಬರ್ತಾ ಇಲ್ಲ ಮಗು, ಅದು ಮೋಸ್ಟ್ ಕಾಮನ್ ನಾವು ಕೇಳೋಂಥದ್ದು. ಏನಂದ್ರೆ ಒಂದೇ ತರ ಊಟ ಅಥವಾ ಬರೀ ಈಗ ಅನ್ನನೇ ತಿನ್ಸ್ತಾ ಇರ್ತೀರಾ, ಅದರಿಂದ ವೆಯ್ಟ್ ಗೇನ್ ಆಗ್ತಿರಲ್ಲ. ಅಂದ್ರೆ ಕಂಪ್ಲೀಟ್ ಬ್ಯಾಲೆನ್ಸ್ ಡಯಟ್ ಅಂತ ಕೊಡ್ಬೇಕು. ಒಂದ್ ಮಗುಗೆ ಇಷ್ಟು ಅಮೌಂಟ್ ಪ್ರೋಟೀನ್ ಇರ್ಬೇಕು, ಇಷ್ಟು ಅಮೌಂಟ್ ಕಾರ್ಬೋಹೈಡ್ರೇಟ್ಸ್ ಕೊಡ್ಬೇಕು, ಆಮೇಲೆ ಮೈಕ್ರೋ ನ್ಯೂಟ್ರಿಯನ್ಸ್, ಹಣ್ಣು ತರಕಾರಿಗಳು ಇಷ್ಟು ಕೊಡ್ಬೇಕು, ಇದೆಲ್ಲ ಇರುತ್ತೆ. ಇದೆಲ್ಲಾನು ಕರೆಕ್ಟ್ ಅಂಶದಲ್ಲಿ ಕೊಟ್ರೆ ತೂಕ ಕನ್ಸಿಸ್ಟೆಂಟ್ ಆಗಿ ಬರುತ್ತೆ ಬಂದು. ಆಮೇಲೆ ಒಂದು ಫ್ಯಾಮಿಲಿ ಪೊಟೆನ್ಶಿಯಲ್ ಇದ್ರಿಂದನೂ ಹೋಗುತ್ತೆ. ಅಂದ್ರೆ ಕೆಲವೊಂದ್ ಮಕ್ಳು ಅಂದ್ರೆ ಅವ್ರ ತಂದೆ ತಾಯಿಗಳು ಗ್ರೋತ್ ಇಷ್ಟಿರುತ್ತೆ, ಇಷ್ಟೇ ಗ್ರೋತ್ ಅಲ್ಲಿ ಬರ್ತಾ ಇರ್ತಾರೆ, ಆಮೇಲೆ ಗ್ರೋತ್ ಸ್ಪಾಟ್ ಅಂತ ಆಗುತ್ತೆ. ಕೆಲವೊಂದ್ ವರ್ಷಗಳಾದ್ಮೇಲೆ ಗ್ರೋತ್ ಚೆನ್ನಾಗ್ ಆಗುತ್ತೆ. ಅದು ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟಿ, ಅದೇ ಹೆರಿಡಿಟರಿ ಅಂತ ಏನ್ ಹೇಳ್ತೀವಿ, ಅದ್ ಬಂದಿರುತ್ತೆ. ಬಟ್ ಇನ್ ಕೇಸ್ ನಿಮ್ ಮಕ್ಕಳು ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಚಾರ್ಟ್ಸ್ ಅಲ್ಲಿ ಕೆಳಗಡೆನೆ ಬರ್ತಾ ಇದಾರೆ, 50th ಸೆಂಟರ್ ಅಲ್ಲಿ ಇರ್ಬೇಕು ಒಂದು ಆವರೇಜ್ ಗ್ರೋತ್, ಅದು ಅದಕ್ಕಿಂತ ತುಂಬಾ ಕೆಳಗಡೆನೆ ಫಾಲೋ ಆಗ್ತಾ ಇದೆ ಅಂದ್ರೆ ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ ನ. ಏನಕ್ಕೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಾವ್ ಈಗ ಮನೇಲೇನೆ ಬೇರೆ ಬೇರೆ ಟ್ರೈ ಮಾಡಕ್ಕಿಂತ ಏನಕ್ಕೆ ಅಂತ ಒಂದ್ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಏನಾದ್ರು ರಿಲೇಟೆಡ್ ನ್ಯೂಟ್ರಿಷನ್ ಕಾಸ್ ಅಥವಾ ಬೇರೆ ಏನಾದ್ರು ಮಗು ತೊಂದರೆ ಇದೆ ಬೆಳವಣಿಗೆಗೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಈಗ ಮ್ಯಾಮ್, ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಮಾತಾಡೋದಾದ್ರೆ, ಈಗ ಮಕ್ಕಳಿಗೆ ತಾಯಿ ಹಾಲನ್ನ ಕುಡಿಸಿರ್ತಾರೆ, ಅದಕ್ಕೆ ತೇಗ್ ತೆಗಿಸ್ಲಿಕ್ಕೆ ಹೆಗಲ ಮೇಲೆ ಇಟ್ಕೊಂಡು ತೇಗನ್ನ ತೆಗಿಸ್ತಾರೆ, ಅದು ಎಷ್ಟು ಒಳ್ಳೇದು? ಒಂದು ಫಸ್ಟ್ ಅದೇ ತೇಗಿಸ್ಬೇಕು ಹಾಲು ಕುಡಿದ್ಮೇಲೆ ಮಕ್ಕಳು, ದಟ್ ಈಸ್ ಒಳ್ಳೇದು. ಏನಕ್ಕಂದ್ರೆ ಹಾಲು ಕುಡಿಬೇಕಾದ್ರೆ ಕೆಲವೊಂದ್ಸತಿ ಮಕ್ಕಳು ಗಾಳಿ ನುಂಗ್ಬಿಟ್ಟಿರ್ತಾರೆ, ಅವ್ರಿಗೆ ನೇಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಗಾಳಿ ನುಂಗೋದು ಮಕ್ಕಳಿಗೆ ಕಾಮನ್ ಆಗಿರುತ್ತೆ. ಸೊ ಹಾಲು ಕುಡಿಸಿದ ತಕ್ಷಣ ಮಲಗಿಸೋದ್ರಿಂದ ಏನಾಗುತ್ತೆ, ಮತ್ತೆ ಅದು ಗಾಳಿ ಎಲ್ಲ ಈಚೆ ಬರಕ್ ಶುರು ಆಗುತ್ತೆ, ಅದ್ರ ಜೊತೆ ಮತ್ತೆ ಹಾಲು ವಾಮಿಟ್ ಮಾಡ್ಕೊಂಡು ಶುರು ಮಾಡ್ತಾರೆ. ಅದಕ್ಕೋಸ್ಕರ ತೇಗಿಸ್ಬೇಕು. ಯೂಶಲಿ ಬೀಟ್ ಮಾಡಿ 1 to 3 minutes ಅಷ್ಟು ತೇಗಿಸೋದು ಒಳ್ಳೇದು, ಬರ್ನ್ ಮಾಡಿಸೋಷ್ಟು. ಆಮೇಲೆ ತುಪ್ಪ ಜೋರಾಗಿ ಹೊಡಿತಾ ಇರೋದು, ಮಗುಗೆ ತೇಗ್ ಬರ್ತಾ ಇಲ್ಲ, ಅದೆಲ್ಲ ಮಾಡೋದಕ್ಕೆ ಬೇಕಾಗಲ್ಲ. ಇನಿಷಿಯಲಿ 2 to 3 minutes ತೇಗ್ಸಿದ್ರೆ ಸಾಕಾಗುತ್ತೆ. ಸೌಂಡ್ ಬರ್ದಿದ್ರೆ there is no ಸೌಂಡ್ ಬರ್ದೇ ಇದ್ರು ವಾಮಿಟಿಂಗ್ ಏನು ಇಲ್ಲ, ಮಗು ಹಾಲಿನ ಈಚೆ ಆಗ್ತಾ ಇಲ್ಲ ಅಂದ್ರೆ ಒಂದ್ಸರಿ ಇರೋದು. ಹಲೋ 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 ಮ್ಯಾಮ್, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮ್ಗೆ 7 ತಿಂಗಳು ಮಗು ಇದೆ. ಹೇಳಿ. ಅವ್ರಿಗೆ ಅವಾಗ ಕೆಮ್ಮು ನೆಗಡಿ ಆಗ್ತಾ ಇದ್ವಲ್ಲ, ಈ ವೆದರ್ಗೆ ಏನ್ ಕೊಡ್ಬೋದು ಮೇಡಮ್? ಒಂದು ಮಗುಗೆ ಕೆಮ್ಮು ನೆಗಡಿ ತುಂಬಾ ಸಿಗ್ನಿಫಿಕೆಂಟ್ ಆಗಿಲ್ಲ, ಉಸಿರಾಟ ಜೋರ್ ಆಗ್ತಾ ಇಲ್ಲ, ಮಗು ಡಲ್ ಆಗಿಲ್ಲ ಅಂದ್ರೆ ನಿಮ್ ಮನೆ ಮದ್ಗಳನ್ನೇ ಟ್ರೈ ಮಾಡ್ಬೋದು. ಬಿಸಿ ಊಟ ಹೇಳ್ತಾ ಇದಾರೆ, ಕೇಳಿಸ್ತಾ ಇದ್ಯಾ? ಮಗುಗೆ ಇದು ಕೆಲವೊಂದ್ ಸಿಂಪ್ಟಮ್ಸ್ ಇರುತ್ತೆ, ಕೆಲವೊಂದು ನೀವು ಮನೇಲೆ ನೋಡ್ಕೋಬಹುದು. ಕೆಮ್ಮು, ಶೀತ ಇವಾಗ ರೀಸೆಂಟ್ ಆಗಿ ಶುರು ಆಗಿದೆ, ಅದ್ರ ಜೊತೆ ಜ್ವರ ಏನೂ ಇಲ್ಲ, ಮಗು ತುಂಬಾ ಜೋರಾಗಿ ಉಸಿರಾಡ್ತಾ ಇಲ್ಲ, ಮಗು ತುಂಬಾ ಮಂಕಾಗಿದೆ, ಡಲ್ ಆಗಿದೆ, ಆತರ ಅನ್ಸಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ. ಆತರ ಏನೂ ಇಲ್ಲ, ಬರೀ ನೆಗಡಿ ಇದೆ, ಸ್ವಲ್ಪ ಮೂಗ್ ಬ್ಲಾಕ್ ಆದಂಗ ಆಗ್ತಾ ಇದೆ ಅಂದ್ರೆ ಒಂದು ಸ್ಟೀಮ್ ಕೊಡ್ಬೋದು ಮಗುಗೆ. ಮ್ಯೂಕಸ್ ಎಕ್ಸ್ಟ್ರಾಕ್ಟಸ್ ಅಂತ ಬರುತ್ತೆ, ಮೂಗಲ್ಲಿ ತುಂಬಾ ಇದು ಸೆಕ್ರೇಷನ್ಸ್ ಕಟ್ಕೋತಾ ಇದೆ, ಮಗುಗೆ ಮ್ಯೂಕಸ್ ಕಟ್ಕೋತಾ ಇದೆ ಅಂದ್ರೆ ಮಗುಗೆ ಮೂಗಕ್ಕೆ ಹಾಕಕ್ಕೆ ಡ್ರಾಪ್ಸ್ ಗಳು ಬರುತ್ತೆ.
ಅದೆಲ್ಲ ಶುರು ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮನೆಯಲ್ಲಿ ನೋಡ್ಕೊಳ್ಬಹುದು. ಆಮೇಲೆ ಏನು ಹೊರಗಡೆ ತಿನ್ಸದಲ್ಲೇ ಸ್ವಲ್ಪ ಮನೆಯಲ್ಲಿ ವಾರ್ಮ್ ಫುಡ್, ನೀರ್ ಚೆನ್ನಾಗಿ ಕುಡ್ಸೋದ್ರಿಂದ ಇದನ್ನ ಮಾಡ್ಬೋದು. ಬಟ್ ಇದಲ್ದೇನೆ ಮಗುಗೆ ಸಿಂಪ್ಟಮ್ಸ್ ಸ್ವಲ್ಪ ಸಿವಿಯರ್ ಆಗಿದೆ, ಕಾಫ್ ತುಂಬಾ ಸಿಗ್ನಿಫಿಕೆಂಟ್ ಆಗಿದೆ, ರಾತ್ರಿ ಎಲ್ಲ ಕೆಮ್ತಾ ಇರುತ್ತೆ ಮಗು, ಅಥವಾ ಕೆಮ್ಮಿ ಉಸಿರಾಟ ಎಲ್ಲ ಜೋರ್ ಆಗಕ್ ಶುರು ಮಾಡ್ತಾ ಇದೆ ಪಾಪು ಅಂದ್ರೆ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ. ಇವಾಗ ಮಕ್ಕಳ ಬಗ್ಗೆ ಮಾತಾಡೋದಾದ್ರೆ ಈಗ ನನ್ ಮಗು ಈಗ ಹುಟ್ಟಿದಾಗ ರೆಡ್ ಇತ್ತು, ವೈಟ್ ಇತ್ತು ಅಂತ ಹೇಳ್ತಾರೆ. ಮಗು ಹುಟ್ಟಿದಾಗ ಒಂದ್ ಕಲರ್ ಇರುತ್ತೆ, ಹೋಗ್ತಾ ಹೋಗ್ತಾ ಕಲರ್ ಚೇಂಜ್ ಆಗುತ್ತೆ. ಏನ್ ರೀಸನ್? ಅದೊಂದ್ ಸ್ವಲ್ಪ ಕೆಲವೊಂದ್ ಮಕ್ಳು ತಾಯಂದ್ರಿಗೆ ಅಥವಾ ಪೇರೆಂಟ್ಸ್ಗೆ ಆಗಿರುತ್ತೆ ಕಾಂಪ್ಲೆಕ್ಷನ್, ಮಗು ಬಣ್ಣ ಈ ತರ ಇದೆ, ಅದಾದ್ಮೇಲೆ ಚೇಂಜ್ ಆಗುತ್ತೆ, ಇನ್ನ ಡಾರ್ಕ್ ಆಗ್ತಾ ಇದೆ, ಬೇಬಿ ಆಯ್ತು. ಮಗು ಬಣ್ಣ ಇದು ಏನೋ ಹುಟ್ಟಾಗಿ ಇದ್ ಕಲರ್ ಕಂಟಿನ್ಯೂ ಆಗ್ತದೆ ಅದೆಲ್ಲ ಹೇಳಕ್ಕಾಗಲ್ಲ. ಯೂಶಲಿ ಮಗುದು ಅವ್ರ ಪೇರೆಂಟ್ಸ್ ಏನ್ ತಗೊಂಡ್ ಬಂದಿರ್ತಾರೆ ಇಟ್ಸ್ ಆಲ್ ಜೆನೆಟಿಕ್. ಮಗುಗೆ ಮೆಲನಿನ್ ಸೆಕ್ರೇಷನ್ ಎಷ್ಟಿದೆ ಮೈಯಲ್ಲಿ, ಅವ್ರ ಪೇರೆಂಟ್ಸ್ ಜೆನೆಟಿಕಲಿ ಹೇಗ್ ಬಂದಿದೆ ಮಗು ಆ ಬಣ್ಣ ತಗೊಳ್ತದೆ. ಯೂಶಲಿ ಹುಟ್ಟಿದ ಕಲರ್ ಮೇಲೆ ನಾವು ಮಗು ಹಿಂಗೆ ಫೇರ್ ಇರ್ತದೆ ಅಥವಾ ಇನ್ನ ಮಗುಗೆ ಸೆಕ್ರೇಷನ್ಸ್ ಹೇಳಕ್ಕಾಗಲ್ಲ. ಮೆಲನಿನ್ ಸೆಕ್ರೇಷನ್ ಎಲ್ಲ ಯೂಶಲಿ 3 months ತಗೊಳುತ್ತೆ. 3 months ಆದ್ಮೇಲೆ ಏನ್ ಮಗು ಬಣ್ಣ ಇರ್ತದೆ ಅದು ಫ್ಯಾಮಿಲಿಯಿಂದ ಏನ್ ತಗೊಂಡ್ ಬಂದಿರ್ತದೆ ಅದನ್ನ ಕಂಟಿನ್ಯೂ ಮಾಡ್ತದೆ. ಸೊ ಡಾರ್ಕ್ ಆಗುತ್ತೆ, ಫೇರ್ ಆಗುತ್ತೆ, ಅದಕ್ಕೆ ಕ್ರೀಮ್ಸ್ ಆಗ್ಲಿ, ಅದಕ್ಕೆ ಮಗು ಲೋಷನ್ಸ್ ಆಗ್ಲಿ ಆತರ ಏನು ಕ್ರೀಮ್ಸು ಇಲ್ಲ ಬರ್ಕೊಡಕ್ಕೆ ಅಂತನೋ. ಜಸ್ಟ್ ಅದು ಶುಡ್ ಜಸ್ಟ್ ಜೆನೆಟಿಕಲಿ ಏನ್ ಕ್ಯಾರಿ ಮಾಡಿರುತ್ತೆ ಮಗು ಆ ಬಣ್ಣ ತಗೊಳುತ್ತೆ. ಅದು ಯೂಶಲಿ 3 months ತಗೊಳುತ್ತೆ. ಬೇಸಿಕಲಿ ಮಗು ಹುಟ್ಟಾಗ ಕಾಮನ್ ಆಗಿ ಜಾಂಡಿಸ್ ಬಂದಿದೆ ಮಗುಗೆ ಅಂತ ಕೇಳಿರ್ತೀವಿ. ಸೊ ಏನ್ ರೀಸನ್? ಜಾಂಡಿಸ್ ಕಾಮನ್ ಆಗಿ ಮಕ್ಕಳಲ್ಲಿ ಬರೋಂತ ಜಾಂಡಿಸ್ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ. ಯೂಶಲಿ 2ನೇ ದಿನದ ನಂತರ ಕೆಲವೊಂದು ಮಕ್ಕಳಿಗೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಒಂದು 5 to 10 days ಇರುತ್ತೆ. 10 days ಆದ್ಮೇಲೆ ಜಾಂಡಿಸ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಅಂತ ಮಕ್ಕಳಿಗೆ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ, ಚೆನ್ನಾಗಿ ಫೀಡ್ ಮಾಡಿಸೋದ್ರಿಂದಾನೇ ಸಾಕಾಗ್ತದೆ, ಜಾಂಡಿಸ್ ಕಮ್ಮಿ ಆಗುತ್ತೆ. ಕೆಲವೊಂದ್ ಮಕ್ಕಳಿಗೆ ಜಾಂಡಿಸ್ ತುಂಬಾ ಜಾಸ್ತಿ ಆಗುತ್ತೆ, ಅಂದ್ರೆ ಬರೀ ಮುಖ ಕಣ್ಣು ಅಲ್ದಲೆ ಕೈ ಕಾಲು ಪಾದಗಳೆಲ್ಲ ತುಂಬಾ ಹೈಲಿ ಆಗಕ್ಕೆ ಶುರು ಆಗುತ್ತೆ. ಅಂತ ಮಕ್ಕಳಿಗೆ ನಾವು ಜಾಂಡಿಸ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅಂತ ಮಕ್ಕಳಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಗಳು ಶುರು ಮಾಡ್ಬೇಕಾಗುತ್ತೆ. ಯೂಶಲಿ ಇಂಥ ಜಾಂಡಿಸ್ ಸಿಗ್ನಿಫಿಕೆಂಟ್ ಆಗಿ ಇಲ್ಲ ಅಂದ್ರೆ ಮನೆಯಲ್ಲೇನೆ ನೀವು ಫೀಡ್ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಜಾಂಡಿಸ್ ಕಮ್ಮಿ ಆಗುತ್ತೆ. ಬಟ್ ನೋಡಕ್ ಮಗು ತುಂಬಾ ಹೆಲ್ದಿ ಕಾಣ್ತಾ ಇದೆ, ತೂಕನೂ ಕಮ್ಮಿ ಆಗ್ತಾ ಇದೆ, ಯೂರಿನ್ ಪಾಸ್ ಮಾಡೋದೆಲ್ಲ ಕಮ್ಮಿ ಆಗ್ತಾ ಇದೆ ಅಂದ್ರೆ ಡಿಹೈಡ್ರೇಷನ್ ಆಗಿರುತ್ತೆ ಮಗು, ಅದರಿಂದ ಜಾಂಡಿಸ್ ಆಗಿರುತ್ತೆ. ಸೊ ಅಂತ ಮಕ್ಕಳಿಗೆ ನೀವು ಹಾಸ್ಪಿಟಲ್ ಕೂರಿಸ್ಕೋಬೇಕು. ಈಗ ಯೂಶಲಿ ಇನ್ನು ಗ್ರೇಪ್ ವಾಟರ್ ಅಂದ್ರೆ ಸಕ್ಕರೆ ನೀರನ್ನ ಯಾವಾಗಿಂದ ಕೊಡ್ಬೇಕು, ಏನಕ್ಕೆ ಕೊಡ್ಬೇಕು ಸಕ್ಕರೆ ವಾಟರ್? ಗ್ರೇಪ್ ವಾಟರ್ ಕೊಡೋದು ಅಷ್ಟು ಒಳ್ಳೇದಲ್ಲ. ಯೂಶಲಿ ಏನಕ್ಕೆ ಕೊಡ್ತಾರೆ ಮನೇಲಿ ಪ್ರಾಕ್ಟೀಸ್ ಅಂದ್ರೆ ಮಗು ತುಂಬಾ ಅಳ್ತಾ ಇರುತ್ತೆ ಏನೋ ಅಥವಾ ಹೊಟ್ಟೆ ನೋವು ಅಂತ ತಾಯಂದ್ರು ಅನ್ಕೊಂಡು ಅಳೋದು ನಿಲ್ಸಕ್ಕೋಸ್ಕರ ಈ ಗ್ರೇಪ್ ವಾಟರ್ ಕೆಲವು ಬ್ರಾಂಡ್ಸ್ ಬರುತ್ತೆ ಅದನ್ನ ಕೊಡಕ್ ಶುರು ಮಾಡ್ತಾರೆ. ಇದು ಕೊಡೋದ್ರಿಂದ ಏನಾಗುತ್ತೆ ಅದ್ರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಆಬ್ವಿಯಸ್ಲಿ ಶುಗರ್ ತಗೊಂಡ್ಮೇಲೆ ಸ್ವಲ್ಪ ಬ್ರೈನ್ ಸಪ್ರೆಸ್ ಆಗುತ್ತೆ, ಮಕ್ಳಿಗೆ ನಿದ್ದೆ ಬರುತ್ತೆ, ಆಗ ಅಳು ನಿಲ್ಸ್ತಾರೆ. ಸೊ ಅದೊಂದು ಪ್ರಾಕ್ಟೀಸ್ ಇರುತ್ತೆ. ಬಟ್ ಇದು ಕೊಡೋದ್ರಿಂದ ಏನಂತ ಎಫೆಕ್ಟ್ ಇರಲ್ಲ. ಫಸ್ಟ್ ಮಗು ಅಳ್ತಾ ಇದೆ, ಇರಿಟೇಬಲ್ ಆಗಿ ಅಳ್ತಾ ಇದೆ ಅಂದ್ರೆ ಏನಕ್ಕೆ ಅಳ್ತಾ ಇದೆ ಅಂತ ಫಸ್ಟ್ ಒಂದು ಹೊಟ್ಟೆ ಎಷ್ಟು ಅಳ್ತಾ ಇರ್ಬೋದು, ನಿದ್ದೆ ಬಂದಿರೋದ್ರಿಂದ ಅಳ್ತಾ ಇರ್ಬೋದು, ಅಥವಾ ಮಗುಗೆ ಏನಾದ್ರು ಮೆಡಿಕಲ್ ಇಲ್ನೆಸ್ ಇರ್ಬೋದು, ಫೀವರ್ ಆತರ ಏನಾದ್ರು ತೊಂದರೆಗಳಿಂದ ಮಗು ಅಳ್ತಾ ಇರ್ಬೋದು. ಅದನ್ನ ನಾವು ಅಡ್ರೆಸ್ ಮಾಡ್ಬೇಕಿದೆ. ಗ್ರೇಪ್ ವಾಟರ್ ಇಂದ ಏನು ಯೂಸ್ ಇಲ್ಲ. ಸೊ ಬೆಟರ್ ಟು ಅವಾಯ್ಡ್, ಕೊಡ್ತಾ ಇರೋದೇ ಒಳ್ಳೇದು. ಈಗ ಕೆಲವೊಂದ್ ಕಡೆ ಬಾಣಂತಿಯರಿಗೆ ಸ್ಪೆಷಲ್ ಫುಡ್ ಅಂತ ಇರುತ್ತೆ, ಇದರಿಂದ ಏನಾದ್ರು ಮಗುಗೆ ಎಫೆಕ್ಟ್ಸ್ ಆಗುವಂತ ಚಾನ್ಸ್ ಇದೆ? ಬಾಣಂತಿಯರ್ಗೆ ಸ್ಪೆಷಲ್ ಊಟ ಅಂತ ಏನು ನಾರ್ಮಲ್ ನಾವ್ ಎಲ್ಲಾರು ಏನ್ ತಿಂತೀವಿ ಅದನ್ನೇ ಕೊಡೋದು ಒಳ್ಳೇದು ಬಾಣಂತಿಯರ್ಗೆ. ಯೂಶಲಿ ಡೆಲಿವರಿ ಆದ್ಮೇಲೆ ತುಂಬಾ ಸ್ಟ್ರೆಸ್ಫುಲ್ ಇವೆಂಟ್ ಆಗಿರುತ್ತೆ, ಪಥ್ಯದಲ್ಲಿರಿಸ್ತಾರೆ ಯೂಶಲ್ ಅದು ತಿನ್ಬಾರ್ದು ಇದು ತಿನ್ಬಾರ್ದು, ಶೀತ ಐಟಮ್ಸ್ ತಿನ್ಬಾರ್ದು. ಸೊ ಈ ತರ ಬಾಣಂತಿಯರು ತಿನ್ನೋದ್ರಿಂದ ಏನು ಮಗುಗೆ ಶೀತ ಆಗಲ್ಲ. ಅವರು ಆದಷ್ಟು ಹೈ ಪ್ರೋಟೀನ್ ಕಂಟೆಂಟ್ ಇರೋ ಊಟ ತಿನ್ನೋದು ಬಾಣಂತಿಯರು ಒಳ್ಳೇದು. ವೇಟ್ ಗೇನ್ ಅಂತಾನು ಸ್ಟ್ರೆಂತ್ ಬರುತ್ತೆ ಬಾಡಿಯಲ್ಲಿ. ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿದ್ರೆ ಏನು ಸ್ಟ್ರೆಸ್ಫುಲ್ ಇವೆಂಟ್ಸ್ ಆಗಿರುತ್ತೆ ಅದರಿಂದ ಈಚೆ ಬರಕ್ ಹೆಲ್ಪ್ ಆಗುತ್ತೆ. ಬರೀ ಸಪ್ಪೆ ಊಟ ಮಾಡೋದ್ರಿಂದ ಹಾಲ್ ಸೆಕ್ರೇಷನ್ ಒಂದೊಂದ್ಸತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ತಾಯಂದ್ರಿಗೂ ಅಷ್ಟೇ ಮತ್ತೆ ಬ್ಯಾಕ್ ಪೇನ್ ಶುರು ಆಗೋದು, ಏನಾದ್ರು ಬಾಡಿ ಇಲ್ನೆಸ್ ಶುರು ಆಗೋದು ಆತರ ಇರುತ್ತೆ. ಸೊ ಆದಷ್ಟು ಬ್ಯಾಲೆನ್ಸ್ ಡಯಟ್ ಎಲ್ಲಾ ತರ ಊಟಗಳನ್ನ ತಗೊಳ್ಳೋದು ಒಳ್ಳೇದು. ಪಥ್ಯ ಮಾಡೋದಾಗ್ಲಿ ಸಪ್ಪೆ ಊಟ ಮಾಡೋದಾಗ್ಲಿ ಏನು ಬೇಕಾಗಲ್ಲ. ಈಗ ಯಾವಾಗ್ಲೂ ಮಕ್ಕಳಿಗೆ ಡೈಪರ್ ಹಾಕ್ತಾರೆ, ಇದರಿಂದ ಏನಾದ್ರು ಸ್ಕಿನ್ ರ್ಯಾಷಸ್ ಏನಾದ್ರು ಆಗುತ್ತೆ? ಡೈಪರ್ ರ್ಯಾಶ್ ಅಂತ ನಾವು ಫ್ರೀಕ್ವೆಂಟ್ ಆಗಿ ನೋಡಿದೀವಿ. ಯೂಶಲಿ ಇವಾಗ ಹಲವಾರು ಡೈಪರ್ ಬ್ರಾಂಡ್ಸ್ ಗಳು ಬಂದಿದೆ, ಸಾಫ್ಟ್ ಕಾಟನ್ ಪ್ಯಾಡ್ಸ್ ಆತರ ಎಲ್ಲ ಬಂದಿದೆ. ಬಟ್ ಆದಷ್ಟು ಮಕ್ಕಳಿಗೆ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಯಾವಾಗ್ಲೂ 24/7 ನೀವು ಡೈಪರ್ಸ್ ಹಾಕಿರೋದ್ರಿಂದ ಸ್ಕಿನ್ ಮತ್ತೆ ಡೈಪರ್ಸ್ ಫ್ರಿಕ್ಷನ್ ಆಗಿ ಮಕ್ಕಳಿಗೆ ರ್ಯಾಷಸ್ ಆಗೋದು ಆತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ ದಿನದಲ್ಲಿ ಅಟ್ಲೀಸ್ಟ್ ಒಂದು 4 to 5 hours ಡೈಪರ್ ಫ್ರೀ ಟೈಮ್ ಅಂತ ಕೊಡಿ ಮಕ್ಕಳಿಗೆ. ಡೈಪರ್ ಹಾಕ್ದಲ್ಲ ನಾರ್ಮಲ್ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಡೈಪರ್ಸ್ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿ. ಮಗು ಪ್ರತಿ ಸತಿ ಯೂರಿನ್ ಮೋಷನ್ ಎಲ್ಲ ಮಾಡ್ಕೊಂಡ್ಮೇಲೆ ನೀವು ನೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಡೈಪರ್ಸ್ ಹಾಕೋದು ಒಳ್ಳೇದು. ಸೊ ಇದರಿಂದ ಡೈಪರ್ ರ್ಯಾಶ್ ಅವಾಯ್ಡ್ ಮಾಡಿ.
ಈಗ ಯೂರಿನ್ ಮೋಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಈಗ ಒಂದು ಆರೋಗ್ಯವಂತ ಮಗು ಇರುತ್ತೆ, ಡೈಲಿ ಯೂರಿನ್ ಮತ್ತೆ ಮೋಷನ್ ಮಾಡ್ತಾ ಇರುತ್ತೆ. ಕೆಲವೊಂದು ಮಗು ಕಂಡೀಷನ್ಸ್ ಹೇಗಿರುತ್ತೆ ಅಂದ್ರೆ, ಅಯ್ಯೋ ನನ್ ಮಗು 1 ವೀಕ್ ಆದ್ರೂ ಕೂಡ ಮೋಷನ್ ಮಾಡಿಲ್ಲ ಅಂತ ನಿಮ್ಮ ಹತ್ರ ಕೇಸಸ್ ಗಳು ಬಂದಿರ್ಬೋದು. ಏನ್ ರೀಸನ್? ಯೂಶಲಿ ಆತರ ಬರ್ತಾರೆ ಇವು ಮಕ್ಳು. ಇಲ್ಲ ಅಂದ್ರೆ ಐದರ್ ತುಂಬಾ ಸತಿ ಮೋಷನ್ ಹೋಗ್ತಾ ಇದಾರೆ ಅಂತ ಬರ್ತಾರೆ, ಇಲ್ಲ ಒಂದ್ 4 to 5 days ಆದ್ರೂ ಮೋಷನ್ ಹೋಗ್ತಾ ಇಲ್ಲ ಅಂತ ಬರ್ತಾರೆ. ಮಗು ಆರೋಗ್ಯವಾಗಿದೆ, ನೀಟಾಗಿ ಫೀಡ್ ಮಾಡ್ತಾ ಇದ್ದಾರೆ, ಯೂರಿನ್ 5 to 6 times ಮಾಡ್ತಾ ಇದೆ, ಯಾವಾಗ್ಲೂ ಏನು ಅಳಲ್ಲ, ಹೊಟ್ಟೆ ಉಬ್ರೋ ತರ ಏನು ಬರ್ತಾ ಇಲ್ಲ ಅಂದ್ರೆ ಮಗುಗೆ ಏನು ಬೇರೆ ಮೆಡಿಕಲ್ ಕಂಡೀಷನ್ಸ್ ಏನು ಇಲ್ಲ ಅಂದ್ರೆ ಯು ಕ್ಯಾನ್ ವೇಟ್ 5 to 6 days ಮೋಷನ್ ಮಾಡದೇ ಇದ್ರು ಮಕ್ಳು ನೆಕ್ಸ್ಟ್ ಮಾಡ್ತಾರೆ. ಅದೇ ಕೆಲವೊಂದ್ ಮಕ್ಳು ತುಂಬಾ ಇರಿಟಬಲ್ ಆಗಿ ಅಳ್ತಾ ಇರ್ತಾರೆ, ಹೊಟ್ಟೆ ಉಬ್ರ ಬರ್ತಾ ಇರುತ್ತೆ, ಆ ಮೋಷನ್ ಮಾಡ್ಬೇಕಾದ್ರೆ ಎಲ್ಲ ತುಂಬಾ ಸ್ಟ್ರೈನ್ ಮಾಡ್ತಾ ಇರ್ತಾರೆ. ಅಂತ ಮಕ್ಳಿಗೆ ನಾವು ಕರ್ಕೊಂಡ್ ಬಂದು ಕೆಲವೊಂದು ನೋಡ್ತೀವಿ ಮಗುಗೆ ನಾವು ಕಾನ್ಸ್ಟಿಪೇಷನ್ ಆಗ್ತಾ ಇದೆಯಾ ಇಲ್ಲ ಅಂತ ಮಕ್ಳಿಗೆ ಮಾತ್ರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಎಲ್ಲಾ ಮಕ್ಳು 4 to 5 days ಆದ್ರೂ ಮೋಷನ್ ಹೋಗಿಲ್ಲ ಅಂತ ಮಕ್ಳಿಗೆ ಏನು ಮಾಡೋಂಥದ್ದು ಬೇಕಾಗಿಲ್ಲ. ಮದರ್ಸ್ ಕ್ಯಾನ್ ಪೇಷನ್ಸ್ಲಿ ವೇಟ್ ಮಾಡಿ ನೋಡಿ. ಈಗ ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ವಾಪಸ್ ಆಗೋಣ ಬನ್ನಿ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಒಂದು ಕರೆ ಇದೆ ನಮ್ಮ. ಹಲೋ, ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಸರ್, ನಮಸ್ತೆ. ಹೇಳಿ. ಈಗ ಕಂಪ್ಲೀಟ್ ಆಗಿದೆ. ಡೆಲಿವರಿ ಗಿಫ್ಟ್ ಮಾಡ್ತಾ ಇದ್ದಾರೆ. ಇದು ಸಿಸೇರಿಯನ್ ಸಿಸೇರಿಯನ್ ಆಗಿತ್ತು, ಮೊದಲನೇ ಹೋಗುದು. ಈಗ ಎರಡನೇ ಹೋಗೋದು ಸಿಸೇರಿಯನ್ ಆಗೋದಿಲ್ಲ. ಅದು ಓಕೆ. ಇವಾಗ ತಾಯಿ 8.5 months ಇದ್ದಾರೆ. ಸಿಸೇರಿಯನ್ ಫಸ್ಟ್ ಪ್ರೆಗ್ನೆನ್ಸಿ ಸಿಸೇರಿಯನ್ ಆಗಿದೆ ಅಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿನೂ ಸಿಸೇರಿಯನ್ ಆಗ್ಬೇಕು ಅಂತ ಏನಿಲ್ಲ. ಮಗು ಅದು ತಾಯಿ ಕಂಡೀಷನ್ಸ್ ಮೇಲೆ ಹೋಗುತ್ತೆ. ಮಗು ಬರೋ ಜಾಗ ಎಷ್ಟಿದೆ, ಮೊದಲನೇ ಮಗುಗೆ ಏನಕ್ಕೆ ಸಿಸೇರಿಯನ್ ಮಾಡಿದ್ರು. ಕೆಲವೊಂದ್ಸತಿ ಏನಾಗುತ್ತೆ, ಮಗು ಬರೋ ಜಾಗ ತಾಯಂದ್ರಿಗೆ ಪೆಲ್ವಿಸ್ ಏನಂತ ಹೇಳ್ತೀವಿ, ಅದು ಚಿಕ್ಕದಿರುತ್ತೆ. ಅಂತ ತಾಯಂದ್ರಿಗೆ ಕೆಲವೊಂದ್ಸತಿ ಮತ್ತೆ ಸಿಸೇರಿಯನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಮ್ಯಾಂಡೇಟ್ರಿ ಏನಲ್ಲ. ಈಗ ಮೊದಲನೇ ಮಗು ಸಿಸೇರಿಯನ್ ಆಗಿದೆ ಅಂದ್ರೆ ಎರಡನೇ ಮಗುಗೂ ಸಿಸೇರಿಯನ್ನೇ ಮಾಡ್ಬೇಕು ಅಂತ ಏನಿಲ್ಲ. ಮಗು ಕಂಡೀಷನ್ ಚೆನ್ನಾಗಿದೆ, ತಾಯಿಯನ್ನು ಆರೋಗ್ಯವಾಗಿದ್ದಾರೆ ಅಂದ್ರೆ ನಾರ್ಮಲ್ ಡೆಲಿವರಿಗೂ ಟ್ರೈ ಮಾಡ್ಬೋದು. ವೆಜೈನಲ್ ಡೆಲಿವರಿಗೂ ಆಗುತ್ತೆ. ನೀರ್ ಕಡಿಮೆ ಆಗಿರ್ಬೇಕು, ಅದೇನಾಗುತ್ತೆ, ಅದೇ ನೀರ್ ಕಮ್ಮಿ ಆಗ್ತಾ ಇರೋದು. ಅದು ಎಮರ್ಜೆನ್ಸಿ ಅಂತ ತಗೊಂಡಿರ್ತೀವಿ. ಏನಂದ್ರೆ ನೀರ್ ಕಮ್ಮಿ ಆಗ್ಬಿಟ್ರೆ ಮಗು ಉಸಿರಾಟ ತೊಂದ್ರೆ ಶುರು ಆಗೋದು, ಆತರ ಎಲ್ಲ ಶುರು ಆಗುತ್ತೆ. ಅಂತ ಮಕ್ಳಿಗೆ ಎಮರ್ಜೆನ್ಸಿ ಸಿಸೇರಿಯನ್ನೇ ಮಾಡ್ಬೇಕಾಗಿರುತ್ತೆ. ಅಲ್ಲಿ ನಾವು ನಾರ್ಮಲ್ ಡೆಲಿವರಿ ಆಗೋ ತನಕ ವೇಟ್ ಮಾಡಕ್ ಆಗ್ತಾ ಇರಲ್ಲ. ಮಗು ಸುಸ್ತಾಗೋದು, ಮಗುಗೆ ಮತ್ತೆ ಉಸಿರಾಟ ತೊಂದರೆ ಆಗೋದು, ಮಗು ಹೃದಯ ಬಡಿತ ಕಮ್ಮಿ ಆಗೋದು, ಆತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕಂಡೀಷನ್ ಇಂದ ಮಾಡಿದ್ರೆ ಈ ಟೈಮು ನೀವು ನಾರ್ಮಲ್ ಡೆಲಿವರಿಗೆ ವೇಟ್ ಮಾಡ್ಬೋದು. ಬೇರೆ ಏನು ಮಗು ಈ ಸತಿ ತಾಯಿ ಚೆನ್ನಾಗಿದ್ದಾರೆ, ಸ್ಕ್ಯಾನ್ ಎಲ್ಲ ಮಗು ಗ್ರೋತ್ ಚೆನ್ನಾಗಿದೆ, ಮಗು ಸುತ್ತ ನೀರ್ ಚೆನ್ನಾಗಿದೆ. ಓಕೆ, ಸೊ ನಿಮ್ಗೆ ಡೇಟ್ ಕೊಟ್ಟಿರೋ ತನಕ ವೇಟ್ ಮಾಡ್ಬೋದು. ಯಾವಾಗ ಡೆಲಿವರಿ ಡೇಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ತನಕ ನಿಮ್ ನೋವು ಬರೋ ತನಕ ವೇಟ್ ಮಾಡ್ಬೋದು. ನಿಮ್ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ. ಅವರು ಯಾವ ಬೆಟರ್ ಡೆಲಿವರಿ ಯಾವ ಚೂಸ್ ಮಾಡಿದ್ರೆ ಶಿ ಬಿ ವೆಲ್. ಮದರ್ಗೂ ತಾಯಿಗೂ ಏನೋ ತೊಂದರೆ ಆಗ್ದಂಗೆ ಯಾವ್ದು ನಾರ್ಮಲ್ ಡೆಲಿವರಿ ಹೋದ್ರೆ ಏನೋ ತೊಂದರೆ ಇಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿಗೂ ಮಾಡಿಸ್ಕೊಂತೀವಿ. ಥ್ಯಾಂಕ್ ಯು.
ಇದು ಮೋಸ್ಟ್ ಕಾಮನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವೊಬ್ರು ಇತ್ತೀಚೆಗೆ ಸಿಸೇರಿಯನ್ನೇ ಜಾಸ್ತಿ ಆಗಿದೆ ನಾರ್ಮಲ್ ಡೆಲಿವರಿಗಿಂತ. ಏನ್ ರೀಸನ್ ಆಕ್ಚುಲಿ? ಏನೇ ಆದ್ರೂ ಇವಾಗ ಈಗ ಪೇನ್ ತಡೆಯೋಕ್ ಆಗ್ದೇನೆ ಅಥವಾ ಸಿಸೇರಿಯನ್ ಮಾಡ್ತಾರೆ, ಅದು ಕೆಲವೊಬ್ಬರಿಗೆ ಪೇನೇ ಬರಲ್ಲ. ಎಲ್ಲೇ ಹೋದ್ರೆ ಸಿಸೇರಿಯನ್ ಸಿ ಸೆಕ್ಷನ್ ಅನ್ನೋದು ಕಾಮನ್ ಆಗಿದೆ. ಏನಕ್ಕೆ ಅದು? ಸಿ ಸೆಕ್ಷನ್ ಯೂಶಲಿ ಕೆಲವೊಂದು ಇಂಡಿಕೇಶನ್ಸ್ ಇದೆ. ಯಾವಾಗ ನಾವು ಸಿಸೇರಿಯನ್ ಮಾಡಬೇಕು, ಯಾವಾಗ ನಾರ್ಮಲ್ ಆಗಲ್ಲ ಅಂತ ಅವ್ರ ತಾಯಂದ್ರಿಗೆ ಮಾತ್ರ ನಾವು ಸಿಸೇರಿಯನ್ ಮಾಡ್ತೀವಿ. ಯೂನಿವರ್ಸಲಿ ಎಲ್ಲಾರ್ಗು ಸಿಸೇರಿಯನ್ ಮಾಡಿಸ್ಕೊಬೇಕಂತ ಇಲ್ಲ. ಆಮೇಲೆ ಪೇನ್ ತಡಿಯಕ್ ಆಗ್ತಾ ಇಲ್ಲ ಅಂತ ಸಿಸೇರಿಯನ್ ಮಾಡಿಸ್ಕೊಳ್ಳೋದು ಒಳ್ಳೇದಲ್ಲ. ಯೂಶಲಿ ಇವಾಗೆಲ್ಲ ಏನಂದ್ರೆ ಅದು ಒಂದು ಇಂಡಿಕೇಶನ್ ಎಲ್ಲ ಮೆಡಿಕಲ್ ಹೋಗೋದಾದ್ರೆ ಮದರ್ ಪೇನ್ ಆ ತರಕ್ಕೆ ಹೋಗೋ ಸಿಸೇರಿಯನ್ ಮಾಡ್ತೀನಿ ಅಂತ ತಗೊಳಕ್ ಆಗಲ್ಲ. ಇವಾಗೆಲ್ಲ ಪೇನ್ ತಗೊಳಕ್ ಕಮ್ಮಿ ಮಾಡಕ್ಕೆ, ನಾರ್ಮಲ್ ಡೆಲಿವರಿ ಪೇನ್ ಕಮ್ಮಿ ಮಾಡಕ್ಕೆ ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತೆಲ್ಲ ಕೊಡ್ತಾರೆ. ಅಂದ್ರೆ ತಾಯಿಗೆ ನೋವು ಅಂತ ಬರಲ್ಲ, ಬಟ್ ಮಗು ಇದು ಕಾಂಟ್ರಾಕ್ಷನ್ಸ್, ಯುಟ್ರೈನ್ ಕಾಂಟ್ರಾಕ್ಷನ್ಸ್, ನಾರ್ಮಲ್ ಡೆಲಿವರಿಗೆ ಏನೇನು ನ್ಯಾಚುರಲ್ ಆಗಿ ಪ್ರೋಸೆಸ್ ಆಗುತ್ತೆ ಅದೆಲ್ಲ ಆಗುತ್ತೆ. ಆದ್ರೆ ಎಪಿಡ್ಯೂರಲ್ ಅನಸ್ತೇಷಿಯಾ ಕೊಟ್ಕೊಂಡು ನಾರ್ಮಲ್ ಡೆಲಿವರಿನ ಮಾಡಿಸ್ಕೊಳ್ಳೋದು ಒಳ್ಳೇದು. ಕೆಲವೊಂದು ತಾಯಂದ್ರಿಗೆ ಮಾತ್ರ ನಾನು ಹೇಳ್ದಂಗೆ ಪೆಲ್ವಿಸ್ ಸೈಜ್ ಕಮ್ಮಿ ಇರುತ್ತೆ, ಮಗು ಬರೋ ಜಾಗ ತಾಯಂದ್ರಿಗೆ ಕಮ್ಮಿ ಇರ್ತದೆ. ಅಂತ ಮಕ್ಳಿಗೆ ಅಂತ ಇದು ತಾಯಂದ್ರಿಗೆ ನಾರ್ಮಲ್ ಡೆಲಿವರಿ ಮಾಡಕ್ ಕಷ್ಟ ಆಗುತ್ತೆ. ಇಲ್ಲ ಈ ತರ ಎಮರ್ಜೆನ್ಸಿ ಇರುತ್ತೆ, ನೀರು ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ ತಾಯಿಗೆ, ಮಗುವಿಗೆ ತುಂಬಾ ಲೀಕ್ ಆಗೋದು ಶುರು ಆಗಿರುತ್ತೆ, ಮಗು ಒಳಗಡೆ ಉಸಿರಾಟ ತೊಂದರೆ ಆಗ್ಲಿ, ಹಾರ್ಟ್ ಬೀಟ್ ವೇರಿಯೇಷನ್ಸ್ ಆಗ್ಲಿ ಆಗ್ತಾ ಇರುತ್ತೆ. ಅಂತ ತಾಯಂದ್ರಿಗೆ ನಾವು ನಾರ್ಮಲ್ ಆಗೋ ತನಕ ವೇಟ್ ಮಾಡಕ್ ಆಗಲ್ಲ. ಅಂತ ತಾಯಂದ್ರಿಗೆ ನಾವು ಸಿಸೇರಿಯನ್ನೇ ಮಾಡ್ಬೇಕಾಗುತ್ತೆ. ಸೊ ಮೆಡಿಕಲ್ ಇಂಡಿಕೇಶನ್ಸ್ ಇದ್ರೆ ಅಷ್ಟೇ ಮಾತ್ರ ಸಿಸೇರಿಯನ್ ಹೋಗಿ. ಸೊ ಇದರಿಂದ ಮಗುಗೂ ಒಳ್ಳೇದು, ತಾಯಿಗೂ ಒಳ್ಳೇದು. ತಾಯಿನ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಷ್ಟು ಇನ್ನ ಹೆಲ್ದಿ ಆಗಿರ್ತಾರೆ. ಏನು ಡೆಲಿವರಿ ಕಾಂಪ್ಲಿಕೇಶನ್ಸ್ ಅಷ್ಟೇ ಇರಲ್ಲ. ಈ ತರ ಬ್ಯಾಕ್ ಪೇನ್ಸ್ ಬರೋದು, ಬಾಡಿ ವೇಟ್ ಗೇನ್ ಆಗೋದು ಅದೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ನಿಮ್ಗೆ ಇಂಡಿಕೇಶನ್ ಇದ್ರೆ ನಿಮ್ ಗೈನಕಾಲಜಿಸ್ಟ್ ಸಜೆಸ್ಟ್ ಮಾಡಿದ್ದಾರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳಕ್ ಆಗಲ್ಲ ಅಂತವ್ರು ಮಾತ್ರ ಸಿಸೇರಿಯನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಪೇನ್ ಒಂದಕ್ಕೋಸ್ಕರ ಅಥವಾ ನಾವು ಈ ನಾರ್ಮಲ್ ಪ್ರಾಸೆಸ್ ನಾವು ನೋಡೋದಕ್ಕಾಗಲ್ಲ, ಕೆಲವೊಂದು ತಾಯಂದ್ರು ಆ ತರ ಇರುತ್ತೆ, ಅದೆಲ್ಲದಕ್ಕೋಸ್ಕರ ಮಾಡಿಸ್ಕೊಳ್ಳೋದು ಬೇಕು. ಕೊನೆಯದಾಗಿ ಮನೆಯಲ್ಲಿನೇ ಮಗುವಿಗೆ ಶೀತ ಕೆಮ್ಮು ಜ್ವರ ಬಂದ್ರೆ ಯಾವ ರೀತಿ ಮನೆ ಮಕ್ಕಳನ್ನ ಮಾಡ್ತೀವಿ? ಯೂಶಲಿ ಸೀಸನ್ ಸ್ವಲ್ಪ ಹಂಗೆ ಇದೆ, ಎಲ್ಲರಿಗೂ ಸ್ವಲ್ಪ ಫೀವರ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಒಂದು ಫೀವರ್ಗೆ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಕೊಟ್ಟಿರ್ತಾರೆ ಮನೇಲಿ, ಅದು ಬೆಟರ್. ಪೀರಿಯಾಟ್ರಿಕ್ ಅಲ್ಲಿ ಸ್ವಲ್ಪ ದೊಡ್ಡವ್ರ ತರ ಅಲ್ಲ, ಮುಖ್ಯವಾಗಿ ಡೋಸ್ ಇರ್ತದೆ. ಅಂದ್ರೆ ಇಷ್ಟು ಮಗುಗೆ ಇಷ್ಟು ml ಡ್ರಾಪ್ಸ್ ಅಂತ ಹಾಕ್ಬೇಕಂತ ಇರುತ್ತೆ. ಅದನ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಒಂದು ಒಳ್ಳೇದು. ಇನ್ನೊಂದು ಏನು ಮನೇಲಿ ತುಂಬಾ ಬಿಸಿ ಇದ್ರೆ ಮಗುಗೆ ಬಿಸಿ ಬಟ್ಟೆಯಲ್ಲಿ ಒರ್ಸೋದು, ಟೆಪೇಜ್ ಪಾಂಚನ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೋದು. ಸ್ವಲ್ಪ ಬಿಸಿ ಆಹಾರಗಳನ್ನ ಕುಡಿಸೋದು, ನೀರ್ ಚೆನ್ನಾಗಿ ಕುಡಿಸ್ಬೇಕು, ಸ್ವಲ್ಪ ಹೊರಗಡೆ ಊಟಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ಟೈಮಲ್ಲಿ. ಸ್ಟೀಮ್ ಇನ್ಹಲೇಷನ್ ತಗೋಬಹುದು. ಇದೆಲ್ಲ ಮನೇಲಿ ಮಾಡೋಂತ ನಾರ್ಮಲ್ ಕಾಮನ್ ಮಾಡ್ಬೋದು ಪ್ರೊಸೀಜರ್ಸ್. ಇದ್ರಲ್ಲೂ ಬಟ್ ನಿಮ್ ಮಗು ಏನಾದ್ರು ಫೀವರ್ ಪದೇ ಪದೇ ಬರ್ತಾ ಇದೆ, ಇದೆಲ್ಲ ಮಾಡೋದು ಹುಷಾರಾಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೇಘನಾ ಅವರು ನವಜಾತ ಶಿಶುಗಳ ಆರೈಕೆ, ಪೋಷಣೆ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿನ ನೀಡಿದ್ರು ಅಂತ ಹೇಳ್ತಾ ಮತ್ತೊಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ಮುಂದೆ ಇರ್ತೀನಿ. ಡಾಕ್ಟರ್ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.